ಕುರ್ವಂತ್ಯಹೈತು ಕಿಂ ಭಕ್ತಿಂ ಇತ್ತಂ ಭೂತಗುಣೋ ಹರಿಃ. ಓಕೆ, ಸೊ ಯಾರಾದ್ರೂ ಅನುವಾದ ಓದ್ತೀರಾ? ಓದ್ಲ ಪ್ರಭುಜಿ. ಹಾ, ಓದಿ. ಎಲ್ಲ ಬಗೆಯ ಆತ್ಮರಾಮನು ಆತ್ಮನಲ್ಲಿ ಅಥವಾ ಚೈತನ್ಯದಲ್ಲಿ ಸಂತೋಷ ಪಡುವವರು, ವಿಶೇಷವಾಗಿ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ಪ್ರತಿಷ್ಠಿತರಾದವರು, ಎಲ್ಲ ಬಗೆಯ ಐಹಿಕ ಬಂಧನಗಳಿಂದ ಮುಕ್ತರಾದವರು. ಆದರೂ ದೇವೋತ್ತಮ ಪುರುಷನಿಗೆ ಶುದ್ಧ ಭಕ್ತಿ ಸೇವೆ ಸಲ್ಲಿಸುವುದು ಅವರ ಆಕಾಂಕ್ಷೆ. ಎಂದರೆ ಭಗವಂತನು ದಿವ್ಯ ಗುಣಾಢ್ಯನು. ಆದ್ದರಿಂದ ಮುಕ್ತಾತ್ಮರು ಸೇರಿದಂತೆ ಪ್ರತಿಯೊಬ್ಬರನ್ನು ಆಕರ್ಷಿಸಬಲ್ಲನು ಎಂದು ಇದರ ಅರ್ಥ. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಸೊ ಆತ್ಮರಾಮಾಶ್ಚ ಮುನಯೋ ನಿರ್ಗ್ರಂಥ ಅಪ್ಯುರುಕ್ರಮೆ ಕುರ್ವಂತಿ ಅಹೈತು ಕಿಂ ಭಕ್ತಿಂ ಇತ್ತಂ ಭೂತ ಗುಣೋ ಹರಿಃ. ಆತ್ಮರಾಮ ಅಂದ್ರೆ ಯಾರು ಆತ್ಮದಲ್ಲೇ ರಮಣೆ ಮಾಡ್ತಾರೆ, ಸೆಲ್ಫ್ ಸ್ಯಾಟಿಸ್ಫೈಡ್, ಟೇಕಿಂಗ್ ಪ್ಲೆಜರ್ ಇನ್ ದ ಸೆಲ್ಫ್ ಅಂತ ಹೇಳ್ತೀವಲ್ಲ, ಅವರಲ್ಲೇ ಆನಂದವನ್ನು ಇಲ್ಲ ತೃಪ್ತಿಯನ್ನು ಪಡಿತಾ ಇದ್ದಾರೆ ಆತ್ಮರಾಮರು. ಭಗವಂತ ಆಕ್ಚುಲಿ ನಿಜವಾಗ್ಲೂ ಒರಿಜಿನಲ್ ಆತ್ಮರಾಮ. ಭಗವಂತನ ಶುದ್ಧ ಭಕ್ತರೆಲ್ಲ ಅವರು ಆತ್ಮರಾಮರು. ಸೊ ಇಲ್ಲಿ ಹೇಳ್ತಿರೋದು ಆತ್ಮರಾಮರು ಅಂದ್ರೆ ಜೀವಾತ್ಮಗಳ ಬಗ್ಗೆ. ಸೊ ಆತ್ಮರಾಮಶ್ಚ ಮುನಯೋ, ಎಲ್ಲ ಮುನಿಗಳು, ನಿರ್ಗ್ರಂಥ ಅಪಿ ಉರುಕ್ರಮೆ ಕುರುವಂತಿ. ನಿರ್ಗ್ರಂಥ ಅಂದ್ರೆ ಗ್ರಂಥಿ ಇಲ್ಲ ಅಂದ್ರೆ ಗಂಟಿಲ್ಲ, ಈ ಪ್ರಪಂಚದಲ್ಲಿ ಸಿಗಾಕೊಂಡಿಲ್ಲ. ಸೊ ನಿರ್ಗ್ರಂಥ ಅಪಿ ಉರುಕ್ರಮೆ ಕುರುವಂತಿ ಅಹೈತು ಕಿಂ ಭಕ್ತಿಂ. ಆ ಭಗವಂತನ ಕೂಡಿ ಭಗವಂತನ ಉರುಕ್ರಮ ಅಂತಾನು ಕರೀತಾರೆ. ಅವನ್ನ ಕೂಡಿ ಅಹೈತುಕಿ ಭಕ್ತಿಯನ್ನು ಮಾಡ್ತಾರೆ. ಯಥಂ ಭೂತ ಗುಣ ಹರಿಹಿ. ಯಾಕೆಂದ್ರೆ ಭಗವಂತನಲ್ಲಿ ಎಲ್ಲ ಒಳ್ಳೆ ದಿವ್ಯ ಟ್ರಾನ್ಸೆಂಡೆಂಟಲ್ ಗುಣಗಳು ಇದೆ. ಸೊ ಈ ತರ ಭಕ್ತಿನ ನಿರಾಕಾರವಾದಿಯರು ಆಕರ್ಷಣೆ ಆಗ್ತಾರೆ ಅಂತ ಈ ಅನುವಾದದಲ್ಲಿ ಕೊಟ್ಟಿದ್ದಾರೆ. ಸೊ ಇದನ್ನ ಚೈತನ್ಯ ಮಹಾಪ್ರಭು ಅವರು 61 ರೀತಿಯಲ್ಲಿ ಈ ಶ್ಲೋಕವನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಯಾಕೆಂದ್ರೆ ಅಷ್ಟೊಂದು ಸಂಸ್ಕೃತ ಪ್ರಕಾರ ಅಷ್ಟೊಂದು ಬೇರೆ ಬೇರೆ ವಿವಿಧ ಅರ್ಥಗಳಿದೆ ಈ ಎಲ್ಲ ಶ್ಲೋಕದಲ್ಲಿ. ಸೊ ಹಾಗಾಗಿ ಚೈತನ್ಯ ಮಹಾಪ್ರಭುವರು ಇದನ್ನ 61 ಸರ್ತಿ ಎಕ್ಸ್ಪ್ಲೇನ್ ಮಾಡ್ತಾರೆ ಇದನ್ನ ಬೇರೆ ಬೇರೆ ರೀತಿಯಲ್ಲಿ. ಸೊ ಇದು ಚೈತನ್ಯ ಚರಿತಾಮೃತದಲ್ಲಿ ಒಂದು ಚಾಪ್ಟರೇ ಇದೆ, 61 ಸರ್ತಿ ಆತ್ಮರಾಮ ಶ್ಲೋಕವನ್ನು ಎಕ್ಸ್ಪ್ಲೇನ್ ಮಾಡಿರೋದನ್ನ. ಸೊ ಭಾವಾರ್ಥ ಒಬ್ಬೊಬ್ಬರು ಡಿವೋಟಿ ಒಂದು ಪ್ಯಾರಾ ಮಾತ್ರ ಓದಿ. ಸೊ ಯಾರಾದ್ರೂ ಶುರು ಮಾಡಿ. ಹರೇ ಕೃಷ್ಣ ಪ್ರಭುಜಿ, ಓದ್ಲರಿ? ಹಾ, ಓದಿ. ಜೈ ಶ್ರೀ ಕೃಷ್ಣ, ಜೈ ಶ್ರೀಲ ಪ್ರಭುಪಾದ್. ಭಕ್ತರಾದ ಸಮ್ಮುಖ ಆತ್ಮರಾಮ ಶ್ಲೋಕವನ್ನು ತುಂಬಾ ವಿಶದವಾಗಿ ವಿವರಿಸಿದ್ದಾರೆ. ಅವರು ಶ್ಲೋಕದಲ್ಲಿ 11 ಅಂಶಗಳನ್ನು ಸೂಚಿಸುತ್ತಾರೆ. ಅವೆಂದರೆ 1 ಆತ್ಮಾರಾಮ, 2 ಮುನಯ, 3 ನಿರ್ಗ್ರಂಥ, 4 5 ಚ, 6 ಉರುಕ್ರಮ, 7 ಕುರುವಂತಿ, 8 ಅಹೇತ್, 9 ಭಕ್ತಿ, ಭೂತ ಗುಣ, 11 ಹರಿ. ಸಂಸ್ಕೃತ ನಿಘಂಟಿನ ಪ್ರಕಾರ ಆತ್ಮ ಶಬ್ದ 7 ಪರ್ಯಾಯ ಶಬ್ದಗಳಿವೆ. ಅವು ಹೀಗಿವೆ: 1 ಬ್ರಹ್ಮನ್, ಪರಮ ಸತ್ಯ, 2 ಶರೀರ, 3 ಮನಸ್ಸು, 4 ಪ್ರಯತ್ನ. ಓಕೆ, ಧನ್ಯವಾದ ಮಾತಾಜಿ. ಸೊ ಈ ಶ್ಲೋಕದಲ್ಲಿ 11 ಅಕ್ಷರಗಳಿದೆ, ವರ್ಡ್ಸ್ ಇದೆ, ಅದನ್ನ ಹೇಳಿದ್ದಾರೆ. ಸೊ 5 ತಿರುಗರನ್ನು, 6 ಋಷಿಗಳನ್ನು ಮತ್ತು 7 ಸಾಧು ಪುರುಷರನ್ನು ಸೂಚಿಸುತ್ತದೆ. ನಿಲ್ಸಿ ಒಂದು ಪ್ಯಾರಾಗ್ರಾಫ್ ಒಬ್ಬರಿಗೆ ಅಂತ ಹೇಳ್ತಾರೆ. ಮುಂದೆ ಓದ್ಲಾ ಪ್ರಭು? ಇಲ್ಲ, ಇವಾಗ್ಲೇ ಅಲ್ಲ,
ನಾನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ, ಆಮೇಲೆ ಮುಂದೆ ನೀವು ಓದಿ ಅಂತೆ. ಯಾಕೆಂದ್ರೆ ತುಂಬಾ ಇದೆ, ಎಲ್ಲ ಒಟ್ಟಿಗೆ ಒಂದೇ ಸರ್ತಿ ಓದಿದ್ರೆ ಏನು ತಲೆಗೆ ಸೇರಲ್ಲ ಅದಕ್ಕೆ. ಸರಿ. ಯಾಕೆಂದ್ರೆ ಭಾವಾರ್ಥ ತುಂಬಾ ದೊಡ್ಡದಾಗಿದೆ. ಸೊ ಇಲ್ಲಿ ಈ ಶ್ಲೋಕದಲ್ಲಿ ಈ ಭಾವಾರ್ಥದಲ್ಲಿ ಈ ಶ್ಲೋಕದಲ್ಲಿ 11 ಅಕ್ಷರಗಳಿದೆ. ಆತ್ಮರಾಮ ಮುನಯ ನಿರ್ಗ್ರಂಥ ಅಪಿ ಚ ಉರುಕ್ರಮ ಕುರುವಂತಿ ಅಹೈತುಕ್ಯಂ ಭಕ್ತಿಂ ಇತ್ತಂಭೂತ ಗುಣಹರಿ ಅಂತ ಕೊಟ್ಟಿದ್ದಾರೆ. ಸೊ ಆತ್ಮ ಅಂದ್ರೆ ನಾನು ಮುಂಚೆನೂ ಹೇಳಿದ್ದೆ ಹೇಗೆ ಬೇರೆ ಬೇರೆ ದೇಹಕ್ಕೂ आजकल तो दवाइयां खाकर के कुछ चलते हैं वो भी ठीक है। अब क्या कह रहे हो, अपने मन को मना रहे हो दवाइयां खाने। हाँ, अब चेतन मन आपको बोलेगा अभी लो दवाइयां बीमारियां, मैं तुम्हारी बीमारियां खत्म नहीं होने दूंगा, देखो तुम। ನೋಡಿ, ನಿಜವಾಗ್ಲೂ ರೋಗಕ್ಕೆ ಬೀಮಾರಿಗೋಸ್ಕರ ನಿಜವಾಗ್ಲೂ ಔಷಧಿ ಏನಂದ್ರೆ ಭಾಗವತಮ್ಮೆ. ಕಿಮೌಷಧಂ ಪೃಚ್ಛಸಿ ಮೂಢ ದುರ್ಮತೆ ನಿರಾಮಯಂ ಕೃಷ್ಣ ರಸಾಯನಂ ಪಿಬಾ ಅಂತ ಮುಕುಂದಮಾಲಾ ಸ್ತೋತ್ರದಲ್ಲಿ ಬರುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಗಮನ ಕೊಟ್ಟು ಭಾಗವತಂ ಕೇಳಬೇಕು. ಕೇಳಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಏನು ತಪ್ಪಿಲ್ಲ. ಯಾಕೆಂದ್ರೆ ನಮ್ಮ ದಿನನಿತ್ಯ ಕರ್ಮಗಳೆಲ್ಲ ಇರತ್ತೆ. ಆದ್ರೆ ಅದನ್ನ ಆಮೇಲೆ ಕೇಳಿ, 9 ಗಂಟೆಗೆ 10 ಗಂಟೆಗೆ ರೆಕಾರ್ಡೆಡ್ ಲೆಕ್ಚರ್ಗಳು ಸಿಗತ್ತೆ ಬೇಕಾದಷ್ಟು. ಗಮನ ಕೊಟ್ಟು ಕೇಳೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಈ ತರ ಈ ಶ್ಲೋಕದಲ್ಲಿ ಆತ್ಮ ಅಂತ ಬರುತ್ತೆ. ಆತ್ಮ ಅಂದ್ರೆ ದೇಹಕ್ಕೂ ಆತ್ಮ ಅಂತ ಹೇಳಿದ್ದಾರೆ, ಮನಸ್ಸಿಗೂ ಆತ್ಮ ಅಂತ ಹೇಳಿದ್ದಾರೆ, ಬುದ್ಧಿಗೂ ಆತ್ಮ ಅಂತ ಹೇಳಿದ್ದಾರೆ, ಆತ್ಮಗೂ ಆತ್ಮ ಅಂತ ಹೇಳ್ತಾರೆ. ಈ ತರ ಸಂಸ್ಕೃತದಲ್ಲಿ ದೇಹಾತ್ಮ ಬುದ್ಧಿ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಿರೋ ಆತ್ಮ ಅದು. ಆಮೇಲೆ ಉದ್ಧರೇ ಆತ್ಮನಾತ್ಮಾನಂ ನಾತ್ಮಾನಂ ಅವಸಾದಯೇತ್ ಅಂತ ಭಗವದ್ಗೀತೆಯಲ್ಲಿ ಬರುತ್ತೆ. ಅಂದ್ರೆ ನಾವು ನಮ್ಮ ಆತ್ಮದಿಂದ ನಾವು ಉದ್ಧಾರ ಮಾಡ್ಕೋಬೇಕು ಅಂತ. ಅಲ್ಲಿ ಆತ್ಮ ಅಂದ್ರೆ ಮನಸ್ಸಿನ ಬಗ್ಗೆ ಕೊಟ್ಟಿದ್ದಾರೆ. ಸೊ ಈ ರೀತಿ ಬುದ್ಧಿಗೂ ಆತ್ಮ ಅಂತ ಹೇಳ್ತಾರೆ, ಆತ್ಮಗೂ ಆತ್ಮ ಅಂತ ಹೇಳ್ತಾರೆ. ಸೊ ಈ ತರ ಸಂಸ್ಕೃತದಲ್ಲಿ ಒಂದೇ ಅಕ್ಷರಕ್ಕೆ ಎಷ್ಟು ಬೇರೆ 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 ಅರ್ಥಗಳು ಇದೆ. ಸೊ ಆ ತರ ಬೇರೆ ಬೇರೆ ಅರ್ಥಗಳನ್ನ ಚೈತನ್ಯ ಮಹಾಪ್ರಭು ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಸನಾತನ ಗೋಸ್ವಾಮಿ ಅವ್ರಿಗೆ. ಸೊ ಇದು ಚೈತನ್ಯ ಚರಿತಾಮೃತದಲ್ಲಿ ಬರುತ್ತೆ. ಆಮೇಲೆ ಮುನಯ ಅಂದ್ರೆ ಋಷಿ ಮುನಿಗಳ ಯಾರು ಅಂದ್ರೆ, ಮುನಯ ಅಂದ್ರೆ ಯಾರು ಬುದ್ಧಿವಂತರು, ಯಾರು ಗಂಭೀರವಾಗಿರ್ತಾರೆ, ಯಾರು ಸೈಲೆಂಟ್ ಆಗಿರ್ತಾರೆ, ಋಷಿಗಳನ್ನ ಮುನಿ ಅಂತ ಹೇಳ್ತಾರೆ. ಯಾರು ದೃಢತೆಯಿಂದ ಅವರ ಅಧ್ಯಾತ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ತಿರ್ತಾರೆ, ಸೊ ಅವ್ರನ್ನ ಮುನಯ ಅಂತ ಕರೆದಿದ್ದಾರೆ. ಸೊ ನೆಕ್ಸ್ಟ್ ಬಂದು ನಿರ್ಗ್ರಂಥ. ಸೊ ಇದನ್ನ ಓದಿ ಯಾರಾದ್ರೂ. ನಿರ್ಗ್ರಂಥ ಅಂದ್ರೆ ಏನು? ಹರೇ ಕೃಷ್ಣ ಪ್ರಭು. ನಿರ್ಗ್ರಂಥದ ಪದವು ಈ ಕೆಳಗೆ ಕಾಣಿಸಿರುವ ವಿಚಾರಗಳನ್ನು ತಿಳಿಸುತ್ತದೆ. ಅಜ್ಞಾನದಿಂದ ಮುಕ್ತನಾದವನು. ಎರಡನೇದು ಧರ್ಮಗ್ರಂಥದ ಕಟ್ಟುಕಟ್ಟಳೆಗಳೊಂದಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲದವನು, ಅಂದರೆ ಅಪೌರುಷೀಯ ಗ್ರಂಥಗಳಾದ ನೀತಿಶಾಸ್ತ್ರದ ವೇದಗಳು, ತತ್ವಶಾಸ್ತ್ರ, ಮನಸ್ಸಾಸ್ತ್ರ, ಅಧ್ಯಾತ್ಮಶಾಸ್ತ್ರ ಮೊದಲಾದವುಗಳಲ್ಲಿ ಸೂಚಿಸಲಾಗಿರುವ ನೀತಿ ನಿಯಮಗಳ ಹಂಗಿನಿಂದ ಮುಕ್ತನಾದವನು. ಬೇರೆ ಮಾತುಗಳಲ್ಲಿ ಹೇಳುವುದಾದರೆ, ಮೂರ್ಖರು, ನಿರಕ್ಷರಸ್ಥರು, ಬಾಲಿಶರು ಮತ್ತು ನಿಯಂತ್ರಣ ತತ್ವಗಳಿಂದ ಸಂಬಂಧ ಇಲ್ಲದವರು, ಬಂಡವಾಳಶಾಹಿ ಮತ್ತು 4 ನಿರ್ಗತಿಕರು. ನಿರ್ಗ್ರಂಥ ಅಂದ್ರೆ ಏನು? ಮೊದಲನೇದು ಏನು ಅಂದ್ರೆ, ಗ್ರಂಥ ಅಂದ್ರೆ ಈ ಪ್ರಪಂಚದಲ್ಲಿ ಸಿಕ್ಕಾಕೊಳ್ಳೋದನ್ನ ಗ್ರಂಥ ಅಂತ ಹೇಳ್ತಾರೆ. ಸೊ ಗ್ರಂಥಿ ಅಂದ್ರೆ ಗಂಟು. ಸೊ ನಿರ್ಗ್ರಂಥ ಅಂದ್ರೆ ಮುಕ್ತ ಪುರುಷರು, ಈ ಪ್ರಪಂಚಕ್ಕೆ ಸಂಬಂಧ ಇಲ್ದಿರೋರು, ಅವ್ರನ್ನ ನಿರ್ಗ್ರಂಥ ಅಂತ ಹೇಳ್ತಾರೆ. ಇನ್ನೊಂದು ಅರ್ಥ ಏನಂದ್ರೆ, ಗ್ರಂಥ ಅಂದ್ರೆ ಭಾಗವತಂ, ಭಗವದ್ಗೀತಾ, ಉಪನಿಷದು, ವೇದಗಳು, ಇದನ್ನು ಗ್ರಂಥ ಅಂತ ಹೇಳ್ತಾರೆ. ನಿರ್ಗ್ರಂಥ ಅಂದ್ರೆ ಯಾರಿಗೆ ಈ ಗ್ರಂಥಗಳಿಂದ ಸಂಬಂಧನೇ ಇಲ್ಲ ಅಂತವ್ರಿಗೂ ನಿರ್ಗ್ರಂಥ ಅಂತ ಹೇಳ್ತಾರೆ. ಅಂದ್ರೆ ಮೂರ್ಖರು,
ಮೂರ್ಖರಿಗೂ ನಿರ್ಗ್ರಂಥ ಅಂತ ಹೇಳ್ತಾರೆ, ಬುದ್ಧಿವಂತರು ಅಂದ್ರೆ ಮುಕ್ತ ಪುರುಷರಿಗೂ ನಿರ್ಗ್ರಂಥ ಅಂತ ಹೇಳ್ತಾರೆ. ಸೊ ನಾವು ಆಗ್ಬೇಕಾಗಿರೋದು ಆ ಎರಡನೇ ವ್ಯಕ್ತಿ ಅಲ್ಲ, ಮೊದಲನೇ ವ್ಯಕ್ತಿ ಅಂದ್ರೆ ಬುದ್ಧಿವಂತರು, ಮುಕ್ತ ಪುರುಷರ ಆಗೋಕ್ಕೆ ಪ್ರಯತ್ನ ಮಾಡಬೇಕು, ಮೂರ್ಖರಾಗಕ್ಕೆ ಪ್ರಯತ್ನ ಪಡಿಬಾರ್ದು. ಇದೇ ತರ ಭಾಗವತದಲ್ಲಿ ಇನ್ನೊಂದ್ ಕಡೆ ಬರುತ್ತೆ, ಏನಂದ್ರೆ ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧೇ ಪರಂ ಗತಃ ಉಭೌ ತೌ ಸುಖಮೇದೇಥೇ ಕ್ಲಿಶ್ಯತಿ ಅಂತರ್ಹಿತೋ ಜನ. ಯಶ್ಚ ಮೂಢತಮೋ ಲೋಕೆ ಯಶ್ಚ ಬುದ್ಧೇ ಪರಂ ಗತ. ಎರಡು ಪ್ರಕಾರ ಜನ ಯಾವಾಗ್ಲೂ ಸುಖವಾಗಿರ್ತಾರಂತೆ ಈ ಪ್ರಪಂಚದಲ್ಲಿ. ಯಾರಂದ್ರೆ ಯಾರು ಮೂಢತಮ ಅಂದ್ರೆ ಮೂಢರಲ್ಲಿ ಉತ್ತಮರಾಗಿರ್ತಾರೆ, ಅವರು ಯಾವಾಗ್ಲೂ ಸುಖವಾಗಿರ್ತಾರೆ, ಏನು ಗೊತ್ತಿಲ್ಲ, ಚೆನ್ನಾಗಿ ಆರಾಮಾಗಿ ಎಂಜಾಯ್ ಮಾಡ್ತಾರೆ, ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ಚಿಂತೆ ಇಲ್ಲ. ಸೊ ಎಷ್ಟು ಮೂಢತಮೋ ಲೋಕೆ. ಆಮೇಲೆ ಎಷ್ಟು ಬುದ್ಧೇ ಪರಂಗತ, ಮಹಾಪುರುಷರು, ಮುಕ್ತ ಪುರುಷರು, ಪರಂಗತಿ ಪ್ರಾಪ್ತಿ ಮಾಡ್ಬೇಕಾದವರು, ಅವರು ಯಾವಾಗ್ಲೂ ಸುಖದಲ್ಲಿ ಇರ್ತಾರೆ. ಯಾಕೆ? ಭಕ್ತಿ ಮಾಡ್ತಿದ್ದಾರೆ, ಆ ಭಕ್ತಿ ಸುಖದಲ್ಲಿ ಯಾವಾಗ್ಲೂ ಖುಷಿಯಾಗಿ ಇರ್ತಾರೆ. ಸೊ ಹಾಗಾಗಿ ಎಷ್ಟ ಮೂಢತಮೋ ಲೋಕಿ ಎಷ್ಟ ಬುದ್ಧೇ ಪರಂಗತ ಉಭೌತವ್, ಇವರಿಬ್ರು, ಉಭವ್ ಅಂದ್ರೆ ಇಬ್ರು, ಉಭೌತವ್ ಸುಖಮೇ ಇದೈತೆ, ಇವರಿಬ್ರಿಗೂ ಸುಖ ಇದೆ. ಮತ್ತೆ ದುಃಖ ಯಾರಿಗಿದೆ? ಕ್ಲಿಶ್ಯತಿ ಅಂತರ್ಹಿತೋ ಜನ, ಇವರಿಬ್ರು ಮಧ್ಯದಲ್ಲಿ ಯಾರು ಇರ್ತಾರೆ ಅವ್ರಿಗೆ ಮಾತ್ರ ಕ್ಲೇಶ ಇದೆ, ಅಂದ್ರೆ ದುಃಖಗಳು ಇದೆ. ಅಂದ್ರೆ ಯಾರು ಸಾಧನಾ ಭಕ್ತಿ ಮಾಡುತ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಿದ್ದಾರೆ ಕಷ್ಟಪಟ್ಟು, ಅಂಥವ್ರಿಗೆ ಕ್ಲೇಶಗಳಿರತ್ತೆ, ದುಃಖ ಇರತ್ತೆ. ಯಾಕೆಂದ್ರೆ ಅವರು ಮೂರ್ಖರೂ ಇಲ್ಲ, ಬುದ್ಧಿವಂತ ಭಕ್ತರಾಗೂ ಇಲ್ಲ. ಸೊ ಆ ರೀತಿ ಇವ್ರ ಮಧ್ಯದಲ್ಲಿರೋರು ತುಂಬಾ ಕಷ್ಟದಲ್ಲಿ ಇರ್ತಾರೆ ಅಂತ ಈ ತರ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಿರ್ಗ್ರಂಥ ಅಂದ್ರೆ ಇಬ್ರು, ಮೂರ್ಖರಿಗೂ ನಿರ್ಗ್ರಂಥ ಅಂತ ಹೇಳ್ತಾರೆ, ಪ್ಲಸ್ ಮುಕ್ತ ಪುರುಷರಿಗೂ ನಿರ್ಗ್ರಂಥ ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಶಬ್ದಕೋಶ ಡಿಕ್ಷನರಿ, ಅದ್ರ ಬಗ್ಗೆ ಓದಿ. ಮುಂದೆ ಓದ್ತೀರಾ ಭಾವಾರ್ಥ? ಸ್ವಲ್ಪ ಜೋರಾಗಿ ಓದ್ಬೇಕು, ಕೇಳಿಸ್ತಾ ಇಲ್ಲ. ಏನು ಕೇಳಿಸ್ತಾನೆ ಇಲ್ಲ. ಎಲ್ಲ ಎಚ್ಚರಿಕೆ ಇದ್ದೀರಾ? ಓಕೆ, ಹಾ ಓದಿ ಮಾತಾಜಿ, ಓದಿ. ಒಂದೇ ಸರ್ತಿ ಮುಗಿಸ್ಬಿಡಿ, ಎಲ್ಲ ಸಂಪೂರ್ಣವಾಗಿ ಓದಿ. ಒಬ್ರಿಗೆ ನಾನು ಹೇಳಿದ್ರೆ ಕರೆಕ್ಟ್ ಆಗಿ ಸೆಟ್ ಆಗ್ತಾ ಇಲ್ಲ, ಒಂದೇ ಸರ್ತಿ ಎಲ್ಲ ಓದ್ಬಿಡಿ. ಹಾ, ಶಬ್ದಕೋಶ ನಿಘಂಟಿನ ಪ್ರಕಾರ ನೀ ಪ್ರತ್ಯಯವನ್ನು ಖಚಿತತೆ, ಗಣತೆ, ನಿರ್ಮಾಣ, ನಿಷೇಧ ಈ ಅರ್ಥಗಳಲ್ಲಿ ಬಳಸಲಾಗುವುದು ಮತ್ತು ಗ್ರಂಥ ಪದವನ್ನು ಸಂಪತ್ತು, ಸಿದ್ಧಾಂತ, ಶಬ್ದ ಭಂಡಾರ ಇತ್ಯಾದಿ ಅರ್ಥಗಳಲ್ಲಿ ಬಳಸಲಾಗುವುದು. ಉರುಕ್ರಮ ಎಂದರೆ ವೈಭವಯುತ ಚಟುವಟಿಕೆಗಳಿಂದ ಕೂಡಿದವನು ಎಂದರ್ಥ. ಕ್ರಮ ಎಂದರೆ ಹೆಜ್ಜೆ. ವಿಶೇಷವಾಗಿ ಈ ಉರುಕ್ರಮ ಪದವು ಅಳತೆಗೆ ನಿಲುಕದ ತನ್ನ ಪಾದಗಳಿಂದ ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದ ಶ್ರೀಕೃಷ್ಣನ ವಾಮನಾವತಾರವನ್ನು ಸೂಚಿಸುತ್ತದೆ. ಭಗವಾನ್ ಶ್ರೀ ವಿಷ್ಣು ಶಕ್ತಿಶಾಲಿ ಹಾಗೂ ಅವನ ಚಟುವಟಿಕೆಗಳು ಎಷ್ಟು ಉಜ್ವಲವಾದುದೆಂದರೆ ಅವನು ತನ್ನ ಅಂತರಂಗ ಶಕ್ತಿಯಿಂದ ಆಧ್ಯಾತ್ಮಿಕ ಲೋಕವನ್ನು, ಬಹಿರಂಗ ಶಕ್ತಿಯಿಂದ ಐಹಿಕ ಪ್ರಪಂಚವನ್ನು ಸೃಷ್ಟಿಸಿದ್ದಾನೆ. ಅವನು ತನ್ನ ಸರ್ವವ್ಯಾಪಿ ಲಕ್ಷಣಗಳಿಂದ ಪರಮ ಸತ್ಯವಾಗಿ ಎಲ್ಲಾ ಕಡೆ ಇದ್ದಾನೆ ಮತ್ತು ತನ್ನ ವ್ಯಕ್ತಿಗತ ಲಕ್ಷಣದಲ್ಲಿ ಅವನು ತನ್ನ ದಿವ್ಯ ಧಾಮವಾದ ಗೋಲೋಕ ಬೃಂದಾವನದಲ್ಲಿ ಸದಾಕಾಲ ಇರುತ್ತಾನೆ. ಅಲ್ಲಿ ಅವನು ತನ್ನ ವೈವಿಧ್ಯಮಯ ದಿವ್ಯ ಲೀಲೆಗಳನ್ನು ಪ್ರದರ್ಶಿಸುತ್ತಾನೆ. ಅವನ ಚಟುವಟಿಕೆಗಳನ್ನು ಬೇರೆ ಯಾರ ಚಟುವಟಿಕೆಗಳಿಗೂ ಹೋಲಿಸುವಂತಿಲ್ಲ. ಆದ್ದರಿಂದಲೇ ಉರುಕ್ರಮ ಪದವು ಅವನಿಗೆ ಮಾತ್ರ ಅನ್ವಯಿತ. ಓದ್ಲ ಪ್ರಭುಜಿ? ಮುಗಿಸಿ ಎಲ್ಲ. ಸಂಸ್ಕೃತ ಧಾತು ರೂಪಾನುಸಾರ ಕುರುವಂತಿ ಪ್ರಯೋಗವು ಬೇರೊಬ್ಬರ ಸಲುವಾಗಿ ಕೆಲಸ ಮಾಡುವುದನ್ನು ಸೂಚಿಸುತ್ತದೆ. ಆದ್ದರಿಂದ ಆತ್ಮಾರಾಮರು ಸ್ವಾರ್ಥಕ್ಕಾಗಿ ಅಲ್ಲ, ಭಗವಂತನಾದ ಉರುಕ್ರಮನ ಸಂತೋಷಕ್ಕಾಗಿ ಭಕ್ತಿ ಸೇವೆ ಸಲ್ಲಿಸುತ್ತಾರೆ. ಹೇತು ಎಂದರೆ ಕಾರಣ. ಯಾರೊಬ್ಬರ ಇಂದ್ರಿಯ ತೃಪ್ತಿಗೆ ಅನೇಕ ಕಾರಣಗಳಿವೆ. ಅವುಗಳನ್ನು ಮುಖ್ಯವಾಗಿ ಐಹಿಕ ಸುಖ, ಯೋಗಶಕ್ತಿ ಮತ್ತು ಮೋಕ್ಷ ಎಂದು ವರ್ಗೀಕರಿಸಬಹುದು. ಇವುಗಳನ್ನು ಸಾಮಾನ್ಯವಾಗಿ ಪ್ರಗತಿಶೀಲ ವ್ಯಕ್ತಿಗಳು ಬಯಸುತ್ತಾರೆ. ಐಹಿಕ ಸುಖಗಳ ಮಟ್ಟಿಗೆ ಹೇಳುವುದಾದರೆ ಅವು ಅಸಂಖ್ಯಾತ ಮತ್ತು ಐಹಿಕವಾದಿಗಳು ಅವುಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು ಕಾತರರಾಗಿರುತ್ತಾರೆ, ಏಕೆಂದರೆ ಅವರು ಮಾಯಾಶಕ್ತಿಯಿಂದ ಆವೃತರು. ಐಹಿಕ ಸುಖಗಳ ಪಟ್ಟಿಗೆ ಕೊನೆ ಎಂಬುದೇ ಇಲ್ಲ, ಅಥವಾ ಐಹಿಕ ಪ್ರಪಂಚದಲ್ಲಿ ಯಾರೊಬ್ಬರಿಂದಲೂ ಅವೆಲ್ಲವುಗಳು
ಅನುಭವಿಸುವುದು ಸಾಧ್ಯವಿಲ್ಲ. ಯೋಗ ಶಕ್ತಿ ಬಗ್ಗೆ ಹೇಳುವುದಾದರೆ ಅವು ಒಟ್ಟಿಗೆ 8 ಎಂದರೆ ಅತ್ಯಂತ ಸೂಕ್ಷ್ಮ ರೂಪವಾಗುವುದು, ಭಾರರಹಿತವಾಗುವುದು, ಇಚ್ಛಾನುಸಾರ ಎಲ್ಲವನ್ನು ಪಡೆಯುವುದು, ಲೌಕಿಕ ಪ್ರಕೃತಿಯ ಮೇಲೆ ಯಜಮಾನಿಕೆ ನಡೆಸುವುದು, ಉಳಿದ ಜೀವಿಗಳ ಮೇಲೆ ನಿಯಂತ್ರಣ ಹೇರುವುದು, ಭೂಗೋಳಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸುವುದು ಇತ್ಯಾದಿ. ಈ ಯೋಗ ಶಕ್ತಿಗಳನ್ನು ಭಾಗವತದಲ್ಲಿ ಸೂಚಿಸಲಾಗಿದೆ. ಮೋಕ್ಷದ ಪ್ರಕಾರಗಳು 5. ಆದ್ದರಿಂದ ಭಗವಂತನಿಗೆ ಪರಿಶುದ್ಧ ಸೇವೆ ಎಂದರೆ ಮೇಲೆ ಸೂಚಿಸಿದ ವ್ಯಕ್ತಿಗತ ಲಾಭಗಳ ಆಕಾಂಕ್ಷೆ ಇಲ್ಲದೆ ಸಲ್ಲಿಸುವ ಸೇವೆಯೇ ಆಗಿದೆ. ಹಾಗೂ ಶಕ್ತಿಪೂರ್ಣ ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನು ಎಲ್ಲಾ ಬಗೆಯ ವೈಯಕ್ತಿಕ ಲಾಭಗಳ ಆಕಾಂಕ್ಷೆಯಿಂದ ಮುಕ್ತರಾದ ಇಂತಹ ಪರಿಶುದ್ಧ ಭಕ್ತರಿಂದ ಸಂಪೂರ್ಣ ತೃಪ್ತನಾಗಬಹುದು. ಭಗವಂತನಿಗೆ ಪರಿಶುದ್ಧ ಭಕ್ತಿ ಸೇವೆಯು ವಿವಿಧ ಹಂತಗಳಲ್ಲಿ ಬೆಳೆಯುತ್ತದೆ. ಲೌಕಿಕ ಕ್ಷೇತ್ರದಲ್ಲಿ ಭಕ್ತಿ ಸೇವಾಚರಣೆಯು 81 ವಿವಿಧ ಗುಣಗಳಿಂದ ಕೂಡಿದ್ದು, ಈ ಎಲ್ಲಾ ಚಟುವಟಿಕೆಗಳಿಗೆ ಮೀರಿದ್ದು ಭಕ್ತಿ ಸೇವೆಯ ಪಾರಮಾರ್ಥಿಕ ಆಚರಣೆ. ಇದು ಪ್ರಥಮ ಸ್ಥಾನದ ಪ್ರಕ್ರಿಯೆಯಾಗಿದ್ದು ಇದನ್ನು ಸಾಧನ ಭಕ್ತಿ ಎಂದು ಕರೆಯಲಾಗುತ್ತದೆ. ಸಾಧನ ಭಕ್ತಿಯ ಆಚರಣೆಯು ಭಗವಂತನ ದಿವ್ಯ ಪ್ರೇಮವಾಗಿ ಪರಿಪಕ್ವಗೊಂಡಾಗ ಅದು ಅನುಕ್ರಮವಾಗಿ 9 ಬಗೆಯ ಮಮಕಾರಯುತ ಪ್ರಗತಿಪರ ಹಂತಗಳಲ್ಲಿ ವರ್ಧಿಸುತ್ತದೆ. ಅವೆಂದರೆ ಅನುರಾಗ, ಪ್ರೀತಿ, ವಾತ್ಸಲ್ಯ, ಭಾವ, ಆಕರ್ಷಣೆ, ಅವಲಂಬನೆ, ಅನುಸರಣೆ, ಆನಂದ ಪರವಶತೆ ಮತ್ತು ವಿರಹದ ತೀವ್ರ ಭಾವನೆಗಳು. ನಿಷ್ಕ್ರಿಯ ಭಕ್ತನ ಅನುರಾಗವು ಭಗವಂತನ ದಿವ್ಯ ಪ್ರೇಮದ ಹಂತದವರೆಗೆ ಬೆಳೆಯುತ್ತದೆ. ಕ್ರಿಯಾಶೀಲ ಸೇವಕನ ಅನುರಾಗವು ಅವಲಂಬನದ ಹಂತದವರೆಗೆ ಬೆಳೆಯುತ್ತದೆ ಮತ್ತು ಸಖ್ಯಭಾವದ ಹಾಗೂ ಪಿತೃವಾತ್ಸಲ್ಯ ಭಾವದ ಭಕ್ತನ ಅನುರಾಗವು ಅನುಸರಣೆಯ ಹಂತದವರೆಗೆ ಬೆಳೆಯುತ್ತದೆ. ಮಧುರ ಪ್ರೇಮದ ಭಕ್ತರು ತೀವ್ರ ವಿರಹ ಭಾವದ ಹಂತದವರೆಗೆ ಆನಂದ ಪರವಶರಾಗುತ್ತಾರೆ. ಇವು ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯ ಕೆಲವು ಲಕ್ಷಣಗಳು. ಹರಿಭಕ್ತಿ ಸುಧೋದಯದ ಪ್ರಕಾರ ಇತಂಭೂತ ಪದದ ಅರ್ಥವೆಂದರೆ ಸಂಪೂರ್ಣ ಆನಂದ. ನಿರಾಕಾರ ಬ್ರಹ್ಮನ ಸಾಕ್ಷಾತ್ಕಾರದಲ್ಲಿ ಸಿಗುವ ದಿವ್ಯಾನಂದವನ್ನು ಗೋಪಾದದ ಹಳ್ಳದಲ್ಲಿ ನಿಂತ ಸ್ವಲ್ಪ ನೀರಿಗೆ ಹೋಲಿಸಬಹುದು. ಅದು ದೇವೋತ್ತಮ ಪುರುಷನ ದರ್ಶನದ ಆನಂದ ಸಾಗರಕ್ಕೆ ಹೋಲಿಸಿದಲ್ಲಿ ಏನೇನೂ ಅಲ್ಲ. ಭಗವಾನ್ ಶ್ರೀಕೃಷ್ಣನ ವ್ಯಕ್ತಿಗತ ರೂಪವು ಎಷ್ಟು ಆಕರ್ಷಣೀಯವೆಂದರೆ ಅದು ಎಲ್ಲಾ ರೀತಿಯ ಆನಂದ, ಆಕರ್ಷಣೆ ಮತ್ತು ರಸಗಳನ್ನು ಒಳಗೂಡಿರುತ್ತದೆ. ಈ ಆಕರ್ಷಣೆಗಳು ಎಷ್ಟು ಪ್ರಬಲವಾಗಿರುತ್ತದೆವೆಂದರೆ ಯಾರೊಬ್ಬರೂ ಅವುಗಳನ್ನು ಐಹಿಕ ಭೋಗ, ಯೋಗಶಕ್ತಿ ಮತ್ತು ಮೋಕ್ಷಕ್ಕೆ ವಿನಿಮಯ ಮಾಡಿಕೊಳ್ಳಲಿಚ್ಛಿಸುವುದಿಲ್ಲ. ಈ ಮಾತಿಗೆ ತರ್ಕಬದ್ಧ ವಾದಗಳ ಬೆಂಬಲ ಬೇಕಿಲ್ಲ. ಆದರೆ ಪ್ರತಿಯೊಬ್ಬರೂ ಅವರವರ ಸ್ವಭಾವಗಳಿಂದಲೇ ಶ್ರೀಕೃಷ್ಣನ ಗುಣಗಳಿಂದ ಆಕರ್ಷಿತರಾಗುತ್ತಾರೆ. ಶ್ರೀಕೃಷ್ಣನ ಗುಣಗಳಿಗೂ ಲೌಕಿಕ ಗುಣಗಳಿಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂಬುದನ್ನು ನಾವು ಖಚಿತವಾಗಿ ತಿಳಿದುಕೊಳ್ಳಬೇಕು. ಅವೆಲ್ಲವೂ ಶಾಶ್ವತ, ಜ್ಞಾನಪೂರ್ಣ ಮತ್ತು ಪರಮಾನಂದಕಾರಿಯಾದವು. ಶ್ರೀಕೃಷ್ಣನ ಗುಣಗಳು ಅನಂತಾನಂತವಾಗಿದ್ದು ಒಬ್ಬನು ಒಂದರಿಂದ ಆಕರ್ಷಿತನಾದರೆ ಮತ್ತೊಬ್ಬನು ಇನ್ನೊಂದರಿಂದ ಆಕರ್ಷಿತನಾಗುತ್ತಾನೆ. ಮಹರ್ಷಿಗಳಾದ ಸನಕ, ಸನಾತನ, ಸನಂದ ಮತ್ತು ಸನತ್ ಕುಮಾರರಂತಹ 4 ಬ್ರಹ್ಮಚಾರಿ ಭಕ್ತರು ಶ್ರೀಕೃಷ್ಣನ ಪಾದ ಕಮಲಗಳಿಗೆ ಅರ್ಪಿಸಿದ ಶ್ರೀಗಂಧ ಲೇಪಿತ ತುಳಸಿ ಪತ್ರಗಳು ಹಾಗೂ ಹೂಗಳ ಸುವಾಸನೆಯಿಂದ ಆಕರ್ಷಿತರಾದರು. ಅಂತೆಯೇ ಶುಕಮುನಿಗಳು ಶ್ರೀಕೃಷ್ಣನ ದಿವ್ಯ ಲೀಲೆಗಳಿಂದ ಆಕರ್ಷಿತರಾದರು. ಶುಕಮುನಿಗಳು ಆಗಲೇ ಮುಕ್ತಾತ್ಮರಾಗಿದ್ದರೂ ಶ್ರೀಕೃಷ್ಣನ ದಿವ್ಯ ಲೀಲೆಗಳಿಂದ ಸೆಳೆಯಲ್ಪಟ್ಟರು. ಇದು ಭಗವಂತನ ದಿವ್ಯ ಲೀಲೆಗಳಿಗೂ ಲೌಕಿಕ ಮಮಕಾರಕ್ಕೂ ಯಾವುದೇ ಸಂಬಂಧವಿಲ್ಲ ಎಂಬುದನ್ನು ಗೊಳಿಸುತ್ತದೆ. ಅಂತೆಯೇ ಯುವತಿ ಗೋಪಿಯರು ಶ್ರೀಕೃಷ್ಣನ ದೈಹಿಕ ಲಕ್ಷಣಗಳಿಂದ ಆಕರ್ಷಿತರಾದರೆ ರುಕ್ಮಿಣಿಯು ಶ್ರೀಕೃಷ್ಣನ ಮಹಿಮಾ ಶ್ರವಣದಿಂದ ಆಕರ್ಷಿತಳಾದಳು. ಶ್ರೀಕೃಷ್ಣನು ಐಶ್ವರ್ಯ ಭಾಗ್ಯ ದೇವತೆಯಾದ ಲಕ್ಷ್ಮಿಯ ಮನಸ್ಸನ್ನು ಸೆಳೆಯುತ್ತಾನೆ. ವಿಶೇಷ ಸಂದರ್ಭಗಳಲ್ಲಿ ಅವನು ಸಕಲ ಯುವತಿಯರ ಮನಸ್ಸನ್ನು ಸೆಳೆಯುತ್ತಾನೆ. ಅವನು ಮಾತೃವಾತ್ಸಲ್ಯದಿಂದ ಹಿರಿಯ ಮಹಿಳೆಯರ ಮನಸ್ಸನ್ನು ಆಕರ್ಷಿಸುತ್ತಾನೆ. ಹಾಗೆಯೇ ಪುರುಷರ ಮನಸ್ಸನ್ನು ದಾಸ ಮತ್ತು ಸಖ್ಯ ಭಾವಗಳಿಂದ ಸೆಳೆಯುತ್ತಾನೆ. ಹರಿಪದವು ಅನೇಕ ಅರ್ಥಗಳನ್ನು ಕೊಡುತ್ತದೆ. ಆದರೆ ಮುಖ್ಯ ಅರ್ಥವೆಂದರೆ ಅವನು ಭಗವಂತನು ಸಕಲ ಅಮಂಗಳವನ್ನು ನಿವಾರಿಸುತ್ತಾನೆ ಮತ್ತು ಭಕ್ತನಿಗೆ ಶುದ್ಧ ದಿವ್ಯ ಪ್ರೇಮವನ್ನು ನೀಡಿ ಅವನ ಮನಸ್ಸನ್ನು ಹರಣ ಮಾಡುತ್ತಾನೆ ಎಂಬುದು. ಶ್ರೀಕೃಷ್ಣನ ಸ್ಮರಣೆಯಿಂದ ಆಪತ್ಕಾಲದಲ್ಲಿ ಎಲ್ಲಾ ಬಗೆಯ ಕಷ್ಟ ಕ್ಲೇಶಗಳಿಂದ ಪಾರಾಗಬಹುದು. ಕ್ರಮೇಣ ಭಗವಂತನು ಪರಿಶುದ್ಧ ಭಕ್ತನ ಭಕ್ತಿ ಸೇವಾ ಪಥದಲ್ಲಿನ ಎಲ್ಲಾ ಅಡ್ಡಿ ಆತಂಕಗಳನ್ನು ನಿವಾರಿಸುತ್ತಾನೆ ಹಾಗೂ ನವವಿಧ ಭಕ್ತಿ ಚಟುವಟಿಕೆಗಳ ಎಂದರೆ ಶ್ರವಣ ಮತ್ತು ಸಂಕೀರ್ತನೆಯಂತಹವುಗಳ ಫಲ ವ್ಯಕ್ತಗೊಳ್ಳುತ್ತದೆ. ತನ್ನ ವ್ಯಕ್ತಿಗತ ಲಕ್ಷಣಗಳು ಹಾಗೂ ಪಾರಮಾರ್ಥಿಕ ಗುಣಗಳಿಂದ ಶ್ರೀಕೃಷ್ಣನು ಪರಿಶುದ್ಧ ಭಕ್ತನ ಎಲ್ಲ ಮನೋವ್ಯಾಪಾರಗಳನ್ನು ಆಕರ್ಷಿಸುತ್ತಾನೆ. ಶ್ರೀಕೃಷ್ಣನ ಆಕರ್ಷಣ ಶಕ್ತಿಯು ಹೀಗಿದೆ. ಅವನ ಆಕರ್ಷಣೆಯು ಎಷ್ಟು ಪ್ರಬಲವಾದುದೆಂದರೆ ಪರಿಶುದ್ಧ ಭಕ್ತನು ಚತುರ್ವಿಧ ಪುರುಷಾರ್ಥಗಳಲ್ಲಿ ಯಾವುದಕ್ಕೂ ಹಂಬಲಿಸುವುದಿಲ್ಲ. ಇವು ಭಗವಂತನ ದಿವ್ಯ ಲಕ್ಷಣಗಳ ಆಕರ್ಷಕ ಗುಣಗಳು. ಇದಕ್ಕೆ ಅಪಿ ಮತ್ತು ಚ ಪದಗಳನ್ನು ಸೇರಿಸಿಕೊಂಡು ಯಾರೊಬ್ಬರೂ ಅರ್ಥವನ್ನು
ಅನಂತಾನಂತವಾಗಿ ಹೆಚ್ಚಿಸಬಹುದು. ಸಂಸ್ಕೃತ ವ್ಯಾಕರಣದ ಪ್ರಕಾರ ಅಪಿ ಪದಕ್ಕೆ 7 ಪರ್ಯಾಯ ಪದಗಳಿವೆ. ಹೀಗೆ ಈ ಶ್ಲೋಕದ ಪ್ರತಿಯೊಂದು ಪದವನ್ನು ಅರ್ಥ ಮಾಡುವ ಮೂಲಕ ಪರಿಶುದ್ಧ ಭಕ್ತನ ಮನಸ್ಸನ್ನು ಆಕರ್ಷಿಸುವ ಶ್ರೀಕೃಷ್ಣನ ಅನಂತಾನಂತ ದಿವ್ಯ ಗುಣಗಳನ್ನು ಕಾಣಬಹುದು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ತುಂಬಾ ಧನ್ಯವಾದ ಮಾತಾಜಿ. ಸೊ ಈ ಭಾವಾರ್ಥದ ಅರ್ಥ ಏನು ಅಂದ್ರೆ, ಹೇಗೆ ಭಗವಂತ ಅವನ ದಿವ್ಯ ಗುಣಗಳಿಂದ ನಿರಾಕಾರವಾದಿಯರನ್ನು ಆಕರ್ಷಣೆ ಮಾಡ್ತಾನೆ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಪ್ರತಿಯೊಂದು ಶಬ್ದದಲ್ಲಿ ಏನೇನು ಅರ್ಥಗಳಿದೆ ಅಂತ ಪ್ರಭುಪಾದರಲ್ಲಿ ಬರೆದಿದ್ದಾರೆ. ಸೊ ಶುಕದೇವ್ ಗೋಸ್ವಾಮಿ ಅವರು ಬ್ರಹ್ಮವಾದಿ ಆಗಿದ್ರು. ಅವರೇ ಹೇಳ್ತಾರೆ ಭಾಗವತದಲ್ಲಿ, ಪರಿನಿಷ್ಠಿತೋಪಿ ನೈರ್ಗುಣ್ಯೋ ಉತ್ತಮ ಶ್ಲೋಕ ಲೀಲೆಯ ಗೃಹೀತ ಚೇತ ರಾಜರ್ಷೇರ್ ಆಖ್ಯಾನಂ ತದಧಿತವಾನ್ ಅಂತ. ಅಂದ್ರೆ ಪರಿನಿಷ್ಠಿತೋಪಿ ನೈರ್ಗುಣ್ಯೋ, ನಾನು ನಿರ್ಗುಣದಲ್ಲಿ ಇದ್ದೆ, ನಾನು ಬ್ರಹ್ಮನ್ನ ಕೂಡಿ ನಾನು ಧ್ಯಾನ ಮಾಡ್ತಾ ಇದ್ದೆ. ಪರಿನಿಷ್ಠಿತೋಪಿ ನೈರ್ಗುಣ್ಯೋ, ಆದ್ರೆ ಏನಾಯ್ತು, ಆಗ ಉತ್ತಮ ಶ್ಲೋಕ ಲೀಲೆಯ, ನನ್ನ ಕಿವಿಗೆ ಉತ್ತಮ ಶ್ಲೋಕ ಲೀಲೆಗಳು, ಭಗವಂತನ ಲೀಲೆಗಳು ನನ್ನ ಕಿವಿಗೆ ಬಿತ್ತು. ಆಗೇನಾಯ್ತು, ಗೃಹೀತ ಚೇತ ರಾಜರ್ಷೇರ್, ನನ್ನ ಚೇತನೆ, ನನ್ನ ಪ್ರಜ್ಞೆ ತುಂಬಾ ಆಕರ್ಷಣೆ ಆಯಿತು. ಗೃಹೀತ ಚೇತ ರಾಜರ್ಷೇರ್ ಆಖ್ಯಾನಾಂ ತದಧಿತವಾನ್, ಆಗ ನಾನು ಭಗವಂತನ ಬಗ್ಗೆ ಓದ್ಬೇಕು, ಭಗವಂತನ ಬಗ್ಗೆ ತಿಳ್ಕೊಬೇಕು, ಶ್ರವಣ ಮಾಡಬೇಕು ಅಂತ ನಿರ್ಧಾರ ಮಾಡಿದೆ. ಸೊ ಹಂಗಾಗಿ ಶುಕದೇವ್ ಗೋಸ್ವಾಮಿ ಅವರು ವ್ಯಾಸದೇವರ ಹತ್ರ, ಅವ್ರ ತಂದೆ ಹತ್ರ ಹೋಗಿ ಭಾಗವತಂನ ಕಲಿತಾರೆ. ಇಲ್ಲಾಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಶುಕದೇವ್ ಗೋಸ್ವಾಮಿ ಅವರು ಹುಟ್ಟಿದ ತಕ್ಷಣ ಅವ್ರ ಮನೆಯಿಂದ ಆಚೆ ಹೋಗ್ಬಿಡ್ತಾರೆ. ಅವರು ವೇಟ್ ಮಾಡೋದಿಲ್ಲ ಯಾರಿಗೂ. ಅದರ ಬಗ್ಗೆ ಭಾಗವತದಲ್ಲಿ ಸ್ಟಾರ್ಟಿಂಗ್ ಎರಡನೇ ಚಾಪ್ಟರ್ ಅಲ್ಲಿ, ಮೊದಲನೇ ಸ್ಕಂದದ 2ನೇ ಚಾಪ್ಟರ್ ಅಲ್ಲಿ ಬರುತ್ತೆ. ಹೇಗೆ ಶುಕದೇವ್ ಗೋಸ್ವಾಮಿ ಅವರು ಯಂ ಪ್ರವ್ರಜಂತಮನಪೇತಮಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರಮಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದೋಷ್ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ಅಂತ ಬರುತ್ತೆ. ಅಂದ್ರೆ ಯಂ ಪ್ರವ್ರಜಂತಂ ಅಂದ್ರೆ ನಡ್ಕೊಂಡು ಹೋಗ್ತಾ ಇರೋದು. ಪರಿವ್ರಜಾಕಚಾರ್ಯ ಅಂತ ಹೇಳ್ತೀವಲ್ಲ, ಪ್ರವ್ರಜಂತಂ ಅಂದ್ರೆ ವ್ರಜ ಅಂದ್ರೆ ನಡೆಯೋದು, ನಡ್ಕೊಂಡು ಹೋಗ್ತಿರೋದು. ಹುಟ್ಟಿದ ತಕ್ಷಣ ಎದ್ದು ಹೋಗ್ತಾ ಇರೋದು, ತಾಯಿ ಗರ್ಭದಿಂದ ಹುಟ್ಟಿದ ತಕ್ಷಣ ನಡ್ಕೊಂಡು ಹೋಗ್ತಾ ಇರೋದು. ಎಲ್ಲಿ? ಆಚೆ, ಎಲ್ಲವನ್ನೂ ತ್ಯಜಿಸಿ. ಸೊ ನಾವು ಇವಾಗ ವಯಸ್ಸಾದ್ರೂ ಮನೆಯಲ್ಲೇ ಬಿದ್ದಿರ್ತೀವಿ, ಎಲ್ಲೂ ಹೋಗಲ್ಲ ನಾವು. ಅವ್ರು ಹುಟ್ಟಿದ ತಕ್ಷಣನೇ ಹೋಗ್ತಾ ಇರ್ತಾರೆ. ಸೊ ಆತರ. ಸೊ ಯಂ ಪ್ರವ್ರಜಂತಂ ಅನಪೇತ ಕೃತ್ಯಂ, ಅವ್ರಿಗೆ ಉಪೇತ ಕೃತ್ಯಂ ಅಂದ್ರೆ ಅವ್ರಿಗೆ ಈ ಜನಿವಾರ ಅಂದ್ರೆ ಮುಂಜಿ ಆಗ್ಲಿ, ಯಾವ ಸಂಸ್ಕಾರನೂ ಆಗಿರ್ಲಿಲ್ಲ. ಅವ್ರು ಅದ್ರಗೋಸ್ಕರ ಯಾವುದಕ್ಕೂ ಅವರು ವೇಟ್ ಮಾಡಿಲ್ಲ. ದೀಕ್ಷೆ ಆಗ್ಲಿ, ಸನ್ಯಾಸ ತಗೊಳ್ತೀನಿ ಆಮೇಲೆ ಮನೆಗೆ ಬಿಟ್ಟು ಹೋಗ್ತೀನಿ, ಇಲ್ಲ. ಅವ್ರು ಯಾಕೆಂದ್ರೆ ಅವ್ರು ಹುಟ್ಟದಾಗಿಂದಾನೇ ಅವರು ಬ್ರಹ್ಮವಾದಿಯರು. ಸೊ ಭಗವಂತನಲ್ಲಿ ಮುಳುಗಿರ್ತಾ ಇದ್ರು. ಅಂದ್ರೆ ಭಗವಂತನಲ್ಲ, ಭಗವಂತನ ಈ ಬ್ರಹ್ಮಜ್ಯೋತಿಯ ಅಲ್ಲಿ ಅವರು ಮುಳುಗಿರ್ದರು. ಸೊ ಹಂಗಾಗಿ ಪರಿನಿಷ್ಠಿತೋಪಿ ನೈರ್ಗುಣ್ಯಂ. ಸೊ ಈ ತರ ಎಂ ಪ್ರವ್ರಜಂತಂ ಅನಪೇತ ಕೃತ್ಯಂ ದ್ವೈಪಾಯನೋ ವಿರಹ. ದ್ವೈಪಾಯನ ಕೃಷ್ಣ ದ್ವೈಪಾಯನ ವ್ಯಾಸರು, ಅವ್ರ ತಂದೆ, ಅವ್ರೇನ್ ಮಾಡ್ತಾರೆ, ವಿರಹ ಕಾತರ ಮಾಜುಹಾವ, ಮಗನ ವಿರಹದಲ್ಲಿ ಇಷ್ಟು 16 ವರ್ಷ ಅವ್ರು ಕಾಯ್ತಾ ಇದ್ರು, ಮಗ ಹುಡ್ತಾನೆ ಅಂತ. ಹುಟ್ಟಿದ ತಕ್ಷಣ ಮಗನೇ ಮನೆ ಬಿಟ್ಟು ಓಡೋಗ್ಬಿಟ್ಟ. ಸೊ ಅವಾಗ ಏನ್ ಅನ್ಸತ್ತೆ, ವಿರಹದಲ್ಲಿ ಅವರು ಪುತ್ರೇತಿ ಅಂತ ಪುತ್ರ ಅಂತ ಜೋರಾಗಿ ಕಿರ್ಚಾಡ್ತಾರೆ. ಅಂದ್ರೆ ಅವನ ಹಿಂದೆ ಹೋಗ್ತಾರೆ. ಸೊ ಪುತ್ರೇತಿ ತನ್ಮಯತಯ, ಮಾಯಾದಿಂದ ಅಂದ್ರೆ ಪ್ರೀತಿಯಿಂದ, ತರವೋ ಅಭಿನಯದು. ಅವ್ರು ಹೇಳಿರೋ ಮಾತೆ ಈ ಗಿಡ ಮರಗಳೆಲ್ಲ ಅದನ್ನ ಎಕೋ ಮಾಡ್ತಾ ಇತ್ತಂತೆ. ಪುತ್ರ ಅಂತ ಆತರ ಕೇಳಿಸ್ತಾ ಇತ್ತಂತೆ. ಸೊ ಪುತ್ರೇತಿ ತನ್ಮಯತಯ ತರವೋ ಅಭಿನಯದು ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ, ಅವ್ರಿಗೆ ನಾನು ನನ್ನ ನಮನೆಯನ್ನು ಕೊಡ್ತೇನೆ ಅಂತ ಈ ತರ ಸೂತ ಗೋಸ್ವಾಮಿ ಅವರು ಇದನ್ನ ಹೇಳ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಹೇಗೆ ಶುಕದೇವ್ ಗೋಸ್ವಾಮಿ ಅವರು ಹುಟ್ಟಿದ ತಕ್ಷಣ ಮನೆಯಿಂದ ಆಚೆ ಹೋಗ್ಬಿಡ್ತಾರೆ. ಸೊ ಆಗ ವ್ಯಾಸದೇವರು
ಈ ನನ್ನ ಮಗನ್ನ ಹೇಗಾದ್ರೂ ಮಾಡಿ ತಿರ್ಗಾ ನಾನು ವಾಪಸ್ ಕರ್ಕೊಂಬರ್ಬೇಕು. ಅವನಿಗೆ ಭಗವಂತನ ಬಗ್ಗೆ ನಾನು ಈ ಭಾಗವತವನ್ನು ನಾನು ಕೊಡಬೇಕು ಅಂತ ಪ್ಲಾನ್ ಮಾಡಿ, ಯಾಕೆಂದ್ರೆ ಬ್ರಹ್ಮವಾದಿಯಾಗಿರ್ತಾರೆ. ಅಂದ್ರೆ ಯಾವುದ್ರಲ್ಲೂ ಭೇದ ಭಾವ ನೋಡೋದಿಲ್ಲ. ಬ್ರಹ್ಮವಾದಿ ಅಂದ್ರೆ ಏನು? ಎಲ್ಲ ಸರ್ವ ಖಲ್ವ ಇದಂ ಬ್ರಹ್ಮ, ಎಲ್ಲವನ್ನೂ ಒಂದೇ ರೀತಿಯಲ್ಲಿ ಒಂದೇ ದೃಷ್ಟಿಯಲ್ಲಿ ನೋಡೋದು. ಸೊ ಈ ತರ ವ್ಯಾಸದೇವರು ಅವರು ಶಿಷ್ಯರನ್ನ ಕಳಿಸಿ, ಕೊನೆಗೆ ಶಿಷ್ಯರು ಹೋಗಿ ಭಾಗವತದಲ್ಲಿರೋ ಒಂದು ಶ್ಲೋಕವನ್ನು ಹೇಳ್ತಾರೆ. ಅಹೋಬಕೀಯಂ ಸ್ತನ ಕಾಲಕೂಟಂ ಜಿಗಾಂತಯ ಅಪ್ಯಯದಪ್ಯ ಸಾಧ್ವಿ ಲೇವೇ ಗತಿರ್ಧಾತ್ರಿಮುಚಿತಾಂ ತತೋನ್ಯಂ ಕಂವಾ ದಯಾಲುಂ ಶರಣಂ ವ್ರಜೇಮ. ಅಂದ್ರೆ ಅಹೋಬಕಿ, ಬಕಿ ಅಂದ್ರೆ ಬಕಾಸುರನ ತಂಗಿ, ಪೂತನಾಗೆ ಬಕಿ ಅಂತ ಹೇಳ್ತಾರೆ. ಅಹೋಬಕೀಯಂ ಸ್ತನ ಕಾಲಕೂಟಂ, ಸ್ತನದ ಮೇಲೆ ಕಾಲಕೂಟ ವಿಷವನ್ನು ಹಾಕಿ ಕೃಷ್ಣನ ಸಾಯಿಸ್ಬೇಕು ಅಂತ ಹೋಗಿರ್ತಾಳೆ. ಜಿಗಾಂಸಯ, ಕೃಷ್ಣನ ಸಾಯಿಸ್ಬೇಕು ಅಂತ. ಲೇಬೇ ಗತಿಂ ಧಾತ್ರಿ ಮುಚಿತಾಂ ತಥೋನ್ಯಂ. ಆದ್ರೆ ಭಗವಂತ ಏನ್ ಮಾಡ್ದ? ಅವಳಿಗೆ ಒಂದು ಉಚಿತವಾದ ಒಂದು ಸ್ಥಳವನ್ನು ಕೊಟ್ಟ. ಯಾವುದು? ಧಾತ್ರಿ. ಲೇಬೇ ಗತಿಂ ಧಾತ್ರಿ ಮುಚಿತಾಂ ತಥೋನ್ಯಂ. ಅದು ಗೋಲೋಕ ವೃಂದಾವನದಲ್ಲಿ ಯಶೋದಾ ಮಾತೆ ಜೊತೆ ಪೂತನಾಗೆ ಧಾತ್ರಿ ಇದು ಒಂದು ರೋಲು, ಅಂದ್ರೆ ತಾಯಿ ತರ ಅದೊಂದು ಪದವಿನ ಕೊಡ್ತಾನೆ. ಯಾಕೆ? ನನ್ನನ್ನು ಸಾಯಿಸಕ್ಕೆ ಬಂದಿದ್ದಕ್ಕೆ ಅಂತಲ್ಲ, ಅಂದ್ರೆ ಆ ವಾತ್ಸಲ್ಯದಿಂದ ನನಗೆ ಹಾಲು ಕುಡ್ಸಕ್ಕೆ ಅಂತ ಬಂದಿದ್ಲಲ್ಲ ಅಂತ. ಆ ಸಂದರ್ಭದಲ್ಲಿ ಭಗವಂತ ಅವಳಲ್ಲಿರೋ ಕೆಟ್ಟ ಗುಣಗಳನ್ನ ನೋಡ್ದೇನೆ ಅವಳ ಬರೀ ಒಳ್ಳೆ ಗುಣಗಳನ್ನ ನಾನು ನೋಡಿ, ಅಂದ್ರೆ ನನಗೆ ಹಾಲು ಕುಡ್ಸಕ್ಕೆ ಅಂತ ತಾಯಿ ರೂಪದಲ್ಲಿ ಬಂದಿದ್ದಾಳೆ, ತಾಯಿ ಸ್ಥಳನೇ ನಾನು ಕೊಡ್ತೀನಿ ಅಂತ ಅವಳಿಗೆ ಮುಕ್ತಿ ಕೊಟ್ಟ. ಸೊ ಕಂವಾ ದಯಾಲುಂ ಶರಣಂ ವ್ರಜೇಮ. ಇಂಥ ದಯಾಲು ದೇವರು ಇನ್ಯಾರೂ ಇಲ್ಲ, ಇದ್ರ ಮೇಲೆ ಇನ್ಯಾವ ದಯಾಲು ದೇವರಿಲ್ಲ ಅಂತ ಈ ತರ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕನ ವ್ಯಾಸ ಮುನಿಯ ಅವರ ಶಿಷ್ಯರು ಈ ಶುಕದೇವ್ ಗೋಸ್ವಾಮಿ ಅವ್ರ ಎದುರುಗಡೆ ಹಾಡ್ತಾರೆ ಇದನ್ನು ಕಾಡಲ್ಲಿ, ಅವ್ರು ಧ್ಯಾನ ಮಾಡ್ತಾ ಇರುವಾಗ. ಸೊ ಆಗ ಶುಕದೇವ್ ಗೋಸ್ವಾಮಿ ಅವ್ರಿಗೆ ತುಂಬಾ ಇದು ಆಗತ್ತೆ, ಏನಂತಾರೆ, ಮನಸ್ಸು ತುಂಬಾ ವಿಚಲಿತವಾಗೋಗ್ಬಿಡತ್ತೆ. ಸೊ ಆಗ ಅವರು, ಯಾರು ಈ ವ್ಯಕ್ತಿ, ದಯಾಲು ವ್ಯಕ್ತಿ, ಇವ್ರ ಬಗ್ಗೆ ನಾನು ತಿಳ್ಕೊಬೇಕು ಅಂತ ಆಸೆ ಬಂದ್ಬಿಡತ್ತೆ. ಸೊ ಆಗ ಮತ್ತೆ 2ನೇ ದಿವಸ ತಿರ್ಗಾ ಆ ದಯಾಲು ವ್ಯಕ್ತಿ ಅಂದ್ರೆ ಆ ಭಗವಂತನ ಬಗ್ಗೆ ಇನ್ನೊಂದು ಶ್ಲೋಕವನ್ನು ಎಲ್ರೂ ಅವ್ರ ಎದುರುಗಡೆ ಹೇಳ್ತಾರೆ. ಅದು ಭಗವಂತನ ಈ ಸುಂದರವಾದ ರೂಪ, ಆಕಾರದ ಬಗ್ಗೆ ಡಿಸ್ಕ್ರಿಪ್ಷನ್ ಇರುತ್ತೆ, ವೇಣುಗೀತದಲ್ಲಿ ಬರುತ್ತೆ. ಬರ್ಹಾಪೀಡಂ ನಟವರವಪು ಕರ್ಣಯೋ ಕರ್ಣಿಕಾರಂ ಬಿಭ್ರದ್ವಾಸಕ್ಕನಕ ಕಪಿಶಂ ವೈಜಯಂತಿಂ ಚ ಮಾಲಾಂ ರಂಧ್ರಾನ್ ವೇಣೋರಧರಸುಧಯಾ ಪೂರಯನ್ ಗೋಪವೃಂದೈರ್ ಬೃಂದಾರಣ್ಯಂ ಸ್ವಪದರಮಣಂ ಪ್ರಾವಿಶದ್ಗೀತ ಕೀರ್ತಿ ಅಂತ ವೇಣುಗೀತದಲ್ಲಿ ಬರುತ್ತೆ. ಅದರ ಅರ್ಥ ಏನು? ಬರ್ಹಾಪೀಡಂ, ಬರ್ಹಾಪೀಡ ಅಂದ್ರೆ ನವಿಲು, ಅದು ಫೆದರ್, ಅದು ಪೀಕಾಕ್ ಫೆದರ್ ಇದೆಯಲ್ಲ, ಸೊ ಆ ನವಿಲುವನ್ನು ಅದನ್ನ ಭಗವಂತ ಅವನ ತಲೆಯಲ್ಲಿ ಇಟ್ಕೊಳ್ತಾನೆ. ಬರ್ಹಾಪೀಡಂ ನಟವರವಪು, ದೇಹ ಹೇಗಿದೆ? ಡ್ಯಾನ್ಸ್ ಮಾಡೋ ದೇಹ, ಸ್ಟ್ರೇಟ್ ಆಗಿಲ್ಲ. ಭಗವಂತನ ವಪು ಅಂದ್ರೆ ದೇಹ ನೆಟ್ಟಗಿಲ್ಲ, ಸ್ಟ್ರೇಟ್ ಆಗಿಲ್ಲ, ನೇರವಾಗಿಲ್ಲ. ನಟವರ ವಪು ಯಾವಾಗ್ಲೂ ತ್ರಿಭಂಗದಲ್ಲಿ ಇರತ್ತೆ, ಇಲ್ಲ ಅಂದ್ರೆ ಭಗವಂತ ಡ್ಯಾನ್ಸ್ ಮಾಡ್ಕೊಳ್ತಾ ಹೋಗ್ತಾನೆ, ನಡೀತಾ ಇರ್ತಾನೆ. ಸೊ ಆ ರೀತಿ ನಟವರ ವಪು ಕರ್ಣಯೋ ಕರ್ಣಿಕಾರ, ಕರ್ಣದಲ್ಲಿ ಕರ್ಣಿಕಾ ಹೂವ, ಅಂದ್ರೆ ಕರ್ಣಿಕಾ ಅಂದ್ರೆ ಒಂದು ಕಮಲದ ಹೂವಾನೆ, ಅದು ನೀಲಿ ಬಣ್ಣದು. ಸೊ ಕರ್ಣಯೋ ಕರ್ಣಿಕಾರಂ ಬಿಭ್ರದ್ವಾಸ ಕನಕ ಕಪಿಶಂ. ಸೊ ಬಟ್ಟೆ ಬಂದು ಕನಕ ಅಂದ್ರೆ ಪೀತಾಂಬರ, ಬಿಭ್ರದ್ವಾಸ ಕನಕ ಕಪಿಶಂ ವೈಜಯಂತಿಂ ಚ ಮಾಲಾ. ಸೊ ವೈಜಯಂತಿ ಮಾಲವನ್ನು ಭಗವಂತ ಹಾಕೊಂಡಿರ್ತಾನೆ. ರಂಧ್ರಾನ್ ವೇಣೂರ್ ಅಧರ ಸುದಯ, ಈ ವೇಣುವಲ್ಲಿ ರಂಧ್ರಗಳು ಅಂದ್ರೆ ತುದಿಗಳಲ್ಲಿ ಅಧರ ಸುದಯ, ಅಧರ ಸುದಯ ಅಂದ್ರೆ ಭಗವಂತನ ಈ ತುಟಿಯಿಂದ ಅಮೃತ ಬರತ್ತೆ, ಅದನ್ನೆಲ್ಲ ಈ ವೇಣುವಲ್ಲಿ ತುಂಬ್ತಾ ಇದ್ದಾನೆ. ಅದನ್ನ ಅಂದ್ರೆ ಏನಂತೀವಿ ಅದನ್ನ,
ಈ ವೇಣುದಲ್ಲಿ ಹ್ಮ್, ಕೊಳಲು, ಅದರಲ್ಲಿ ಊದ್ತಾ ಇದ್ದಾನೆ ಭಗವಂತ. ಏನು? ಅವನ ತುಟಿಯಿಂದ ಬರ್ತಿರೋ ಅಮೃತವನ್ನು ಊದ್ತಾ ಇದ್ದಾನೆ. ಸೊ ರಂಧ್ರಾನ್ ವೇಣುರ್ ಅಧರ ಸುದಯ ಪೂರಯನ್ ಗೋಪ ವೃಂದಾಯರಿ. ಈ ಗೋಪ ಬಾಲಕರು ಏನ್ ಮಾಡ್ತಿದ್ದಾರೆ? ಭಗವಂತನ ಹೊಗಳಿಕೆ ಮಾಡ್ತಾ ಇದ್ದಾರೆ. ವೃಂದಾರಣ್ಯಂ ಸ್ವಪದ ರಮಣಂ ಪ್ರಾವಿಶದ್ ಗೀತ ಕೀರ್ತಿ. ಭಗವಂತನ ಗೀತೆ, ಭಗವಂತನ ಕೀರ್ತಿನ ಹಾಡ್ತಾ ಹಾಡ್ತಾ ಎಲ್ಲರೂ ಒಟ್ಟಿಗೆ ಕಾಡಲ್ಲಿ ಹೋಗ್ತಾ ಇದ್ದಾರೆ. ಸೊ ಈ ತರ ಆ ದಯಾಲು ಪುರುಷ ಯಾರು ಅಂತ ಡಿಸ್ಕ್ರೈಬ್ ಮಾಡ್ತಾರೆ. ಆಗ ಶುಕದೇವ್ ಗೋಸ್ವಾಮಿ ಅವ್ರಿಗೆ ಅನ್ಸತ್ತೆ, ನಾನ್ ಮಾಡ್ತಿರೋ ಈ ಧ್ಯಾನ ಬ್ರಹ್ಮಜ್ಯೋತಿ ಮೇಲೆ, ಬ್ರಹ್ಮನ್ ಮೇಲೆ, ಓಂಕಾರದ ಮೇಲೆ ನಾನು ಧ್ಯಾನ ಮಾಡ್ತಿರೋದು, ಇದು ಸುಮ್ಮನೆ ವ್ಯರ್ಥ ಇದು ಅಂತ ಅದನ್ನ ತ್ಯಜಿಸಿ ಅಲ್ಲಿಂದ ಅವರು ಅವ್ರ ತಂದೆ ಮನೆಗೆ ವ್ಯಾಸದೇವರ ಹತ್ರ ಹೋಗಿ, ಯಾರು ಈ ವ್ಯಕ್ತಿ ಬಗ್ಗೆ ನಾನು ಇನ್ನೂ ಚೆನ್ನಾಗಿ ತಿಳ್ಕೊಬೇಕು, ನನಗೆ ಹೇಳಿ ಅಂತ ಕೇಳ್ತಾರೆ. ಆಗ ವ್ಯಾಸದೇವರು ಈ ಶುಕದೇವ್ ಗೋಸ್ವಾಮಿ ಅವರಿಗೆ ಭಾಗವತಂ ಹೇಳ್ಕೊಡ್ತಾರೆ. ಸೊ ಹಂಗಾಗಿ ಶುಕದೇವ್ ಗೋಸ್ವಾಮಿ ಅವರು ಆಗ ಭಕ್ತರಾಗ್ತಾರೆ. ಸೊ ಅದಕ್ಕೆ ಈ ಶ್ಲೋಕದಲ್ಲಿ ಆತ್ಮರಾಮಶ್ಚ ಮುನಯೋ ನಿರ್ಗ್ರಂಥಾಪ್ಯುರುಕ್ರಮೆ. ಸೊ ಆತ್ಮರಾಮನಾಗಿದ್ರು ಶುಕದೇವ್ ಗೋಸ್ವಾಮಿ ಅವರು, ಅವ್ರಿಗೆ ಭಗವಂತನ ಭಕ್ತಿ ಕಡೆ ಆಕರ್ಷಣೆ ಆಯಿತು. ಇದೇ ತರ ಭಾವಾರ್ಥದಲ್ಲಿ ಇನ್ನೊಬ್ಬರ ಬಗ್ಗೆನೂ ಕೊಟ್ಟಿದ್ದಾರೆ. ಸನಕ್ ಸನಂದನ್ ಸನಾತನ್ ಸನತ್ ಕುಮಾರ್, ಚತುಷ್ಕುಮಾರರು, ಚತುಸ್ಸನ ಅಂತ ಹೇಳ್ತಾರೆ ಅವ್ರಿಗೆ. ಈ ಚತುಶ್ಶನರು ಅವ್ರಿಗೆ, ಅವರು ಬ್ರಹ್ಮವಾದಿಯಾಗಿದ್ರು, ನಿರಾಕಾರವಾದಿಯಾಗಿದ್ರು. ಭಗವಂತನ ಭಕ್ತಿಯಲ್ಲಿ ಅವರು ತೊಡಗಿರ್ಲಿಲ್ಲ, ಬರೀ ಬ್ರಹ್ಮನಲ್ಲಿ ಮಾತ್ರ, ಬ್ರಹ್ಮಬೋಧರು ಮಾತ್ರ ಅಷ್ಟೇ. ಸೊ ಅವರು ಒಂದು ಸರ್ತಿ ವೈಕುಂಠಕ್ಕೆ ಹೋದಾಗ, ಆ ವೈಕುಂಠದಲ್ಲಿ ಭಗವಂತನ ಚರಣಕಮಲಗಳಿಂದ ಬರ್ತಿರೋ ಆ ತುಳಸಿ ಗಂಧವನ್ನು, ಆ ಸುಗಂಧವನ್ನು ಒಂದು ಸರ್ತಿ ಅವರು ವಾಸನೆಯನ್ನ ನೋಡ್ತಾರೆ. ಸೊ ಆ ತುಳಸಿಯಲ್ಲಿ ಕಿಂಜಲ್ಕ ಮಿಶ್ರ ಇರತ್ತೆ. ತಸ್ಯಾರವಿಂದನಯನಸ್ಯ ಪಾದಾರವಿಂದಂ ಕಿಂಜಲ್ಕ ಮಿಶ್ರ ತುಳಸಿ ಮಕರಂದ ವಾಯು ಆಂತರ್ಗತಃ ಸವಿವರೇಣ ಚಕಾರ ತೇಷಾಂ ಸಂಕ್ಷೋಭಮಕ್ಷರಜುಷಾಮಪಿ ಚಿತ್ತ ತನ್ವೋ ತಸ್ಯಾರವಿಂದ ನಯನಸ್ಯ ಪಾದಾರವಿಂದಂ. ಆ ಭಗವಂತನ ಚರಣಕಮಲಗಳು ತಸ್ಯಾರವಿಂದ ನಯನಸ್ಯ ಪಾದಾರವಿಂದಂ. ಆ ಭಗವಂತನ ಈ ಏನಂತಾರೆ, ನಯನಗಳು ಮತ್ತೆ ಚರಣಕಮಲಗಳನ್ನ ಅವರು ನೋಡ್ತಾರೆ. ತಸ್ಯಾರವಿಂದ ನಯನಸ್ಯ ಪಾದಾರವಿಂದಂ. ಅದು ಅಲ್ದೇನೆ ಕಿಂಜಲ್ಕ ಮಿಶ್ರ ತುಳಸಿ ಮಕರಂದ ವಾಯು. ಗಾಳಿ ಬೀಸ್ತಾ ಇರತ್ತೆ, ಆಗ ಭಗವಂತನ ಚರಣಕಮಲಗಳಲ್ಲಿರೋ ಆ ಕಿಂಜಲ್ಕ ಅಂದ್ರೆ ಸ್ಯಾಫ್ರನ್ ಡಸ್ಟ್ ಪಾರ್ಟಿಕಲ್, ಅದು ಮತ್ತೆ ತುಳಸಿ ಮಿಕ್ಸ್ ಆಗಿರತ್ತೆ. ಕಿಂಜಲ್ಕ ಮಿಶ್ರ ತುಳಸಿ ಮಕರಂದ ವಾಯು. ಅದು ಏನಾಗತ್ತೆ, ಅವರು ಮೂಗು ಒಳಗಡೆ ಹೋಗತ್ತೆ, ಗಾಳಿ ಬೀಸ್ತಾ ಇರತ್ತೆ. ಆಂತರ್ಗತ ಅಂದ್ರೆ ಅದನ್ನ ವಾಸನೆಯನ್ನ ನೋಡ್ತಾರೆ. ಆಂತರ್ಗತಸ್ಸ ವಿವರೇಣ ಚಕಾರ ತೇಷಾಂ ಸಂಕ್ಷೋಭಮಕ್ಷರಜುಷಾಂ ಅಪಿ ಚಿತ್ತ ತನ್ವೋ. ಅದು ಮೂಗಿನ ಒಳಗಡೆ ಹೋದ ತಕ್ಷಣ ಅವ್ರ ಚೇತನ ಅಲ್ಲಿ ಪರಿವರ್ತನೆ ಬಂದ್ಬಿಡತ್ತೆ. ಅವ್ರ ನಿರಾಕಾರವಾದಿಯನ್ನ, ಆ ಬ್ರಹ್ಮವಾದವನ್ನು ತ್ಯಜಿಸಿ ಸಂಕ್ಷೋಭಂ ಅಕ್ಷರಜುಷಾಂ, ಅಕ್ಷರಜುಷಾಂ ಅಂದ್ರೆ ಈ ನಿರಾಕಾರವಾದವನ್ನು ತ್ಯಜಿಸಿ ಭಗವಂತನ ಭಕ್ತರಾಗೋಗ್ಬಿಡ್ತಾರೆ 4 ಜನ. ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋದಾಗ ಭಗವಂತನಿಗೆ ಅರ್ಪಿಸಿರೋ ನೀರನ್ನ ನಮ್ಮ ಮೇಲೆ ಚಿಂಪಡಿಸ್ತಾರೆ, ಭಗವಂತನಿಗೆ ಅರ್ಪಿಸಿರೋ ಹೂವವನ್ನು ನಮ್ಗೆ ಕೊಡ್ತಾರೆ. ಆ ಹೂವ ಸುಗಂಧವನ್ನು ನಾವು ನೋಡ್ತೀವಿ, ತಗೊಳ್ತೀವಿ, ವಾಸನೆಯನ್ನ ತಗೊಳ್ತೀವಿ. ಅದರಿಂದ ಏನಾಗತ್ತೆ, ನಮ್ಮಲ್ಲಿರೋ ಕಲ್ಮಶಗಳು, ನಮ್ಮಲ್ಲಿರೋ ನಿರಾಕಾರವಾದಿಯ ಆ ಒಂದು ಭಾವನೆ ಅದೆಲ್ಲ ಹೋಗ್ಬಿಡತ್ತೆ. ಭಗವಂತನಿಗೆ ನಾವು ತುಂಬಾ ಪ್ರಿಯವಾಗ್ತೀವಿ, ಭಗವಂತನ ಭಕ್ತರಾಗ್ತೀವಿ. ಸೊ ಹಂಗಾಗಿ ನಾವು ಭಗವಂತನಿಗೆ ಅರ್ಪಿಸಿರೋ ವಸ್ತುಗಳನ್ನ ನಾವು ಸ್ವೀಕರಿಸ್ಬೇಕು. ಸೊ ಅದಕ್ಕೆ ಭಾಗವತದಲ್ಲಿ ಬರುತ್ತೆ ಏನಂತ, ತ್ವಯೋಪಭುಕ್ತ ಸೃಗ್ಗಂಧ ವಾಸೋಲಂಕಾರ ಚರ್ಚಿತ ಉಚ್ಚಿಷ್ಠ ಭೋಜನಸ್ದಾಸಸ್ತವ ಮಾಯಾಂ ಜಯೇಮಹಿ
ಮಾಯೆ ಮೇಲೆ ನಾವು ಜಯ ಪಡಿಬೇಕು ಅಂದ್ರೆ ಭಗವಂತನಿಗೆ ಅರ್ಪಿಸಿರೋ ವಸ್ತುಗಳನ್ನ ನಾವು ಸ್ವೀಕರಿಸ್ಬೇಕು. ಏನದು? ತ್ವಯ ಉಪಭೋಕ್ತ ಸೃಕ್ ಗಂಧ. ಭಗವಂತ ಉಪಭೋಗ ಮಾಡಿದ್ದು. ಭಗವಂತ ಯಾವ್ಯಾವ ವಸ್ತುಗಳನ್ನ ಭೋಗ ಮಾಡ್ತಾನೆ? ಸೃಕ್ ಅಂದ್ರೆ ಹಾರ, ಹೂವಿನ ಹಾರ, ಅದನ್ನ ಸ್ವೀಕರಿಸ್ಬೇಕು. ಇಲ್ಲ ಹೂವನ್ನ ಸ್ವೀಕರಿಸ್ಬೇಕು. ಸೃಕ್ ಗಂಧ, ಭಗವಂತನಿಗೆ ಹಚ್ಚಿರೋ ಗಂಧವನ್ನು ನಮಗೂ ಹಚ್ತಾರೆ. ಉಪಭುಕ್ತ ಸೃಕ್ ಗಂಧ. ವಾಸೋ, ಭಗವಂತನಿಗೆ ಅರ್ಪಿಸಿರೋ ಬಟ್ಟೆನೂ ನಾವು ಸ್ವೀಕರಿಸಬಹುದು ಪ್ರಸಾದ ರೂಪದಲ್ಲಿ. ಅಲಂಕಾರಗಳನ್ನ, ಬೇರೆ ಬೇರೆ ಅಲಂಕಾರದ ಭೂಷಣಗಳ ವಸ್ತು, ಅದನ್ನೆಲ್ಲ ಸ್ವೀಕರಿಸಬೇಕು. ಉಚ್ಚಿಷ್ಟು ಭೋಜನ ದಾಸಸ್, ಭಗವಂತ ತಿಂದಿರೋ ಭೋಜನ ಅದು ನಮ್ಗೆ ಪ್ರಸಾದ ರೂಪದಲ್ಲಿ ಭಗವಂತ ಕೊಡ್ತಾನೆ, ಅದನ್ನ ಸ್ವೀಕರಿಸಬೇಕು. ತವ ಮಾಯಾಂ ಜಯಮಹಿ, ಈ ತರ ನಾವು ಸ್ವೀಕರಿಸಿದ್ರೆ ಮಾಯ ಮೇಲೆ ನಾವು ಜಯವನ್ನು ಪಡಿತೀವಿ. ಅದಲ್ದೇನೆ ನಾವು ಭಗವಂತನಿಗೆ ತುಂಬಾ ದೃಢತೆಯಿಂದ ನಾವು ಭಕ್ತಿನ ಮಾಡ್ತೀವಿ. ಇಲ್ಲ ಅಂದ್ರೆ ನಾವು ಭಕ್ತಿ ಮಾಡೋಕ್ಕಾಗಲ್ಲ, ನಿರಾಕಾರವಾದಿ ಆಗಿ ಉಳ್ಕೊಂಡ್ಬಿಡ್ತೀವಿ. ಸೊ ಈ ತರ ಚತುಷ್ಕುಮಾರರು ಬರೀ ತುಳಸಿ ಆ ಗಂಧವನ್ನು, ಆ ಸುವಾಸನೆಯನ್ನ ನೋಡಿ ಅವರು ಭಕ್ತರಾಗೋಗ್ಬಿಟ್ರು. ಅದೇ ರೀತಿ ಶುಕದೇವ ಗೋಸ್ವಾಮಿ ಅವರು ಬರೀ ಒಂದೇ ಒಂದು ಸರ್ತಿ ಭಗವಂತನ ಗುಣಗಳ ಬಗ್ಗೆ ಶ್ರವಣ ಮಾಡಿ ಅವರು ಭಕ್ತರಾಗೋಗ್ಬಿಡ್ತಾರೆ. ಸೊ ಈ ತರ ಈ ಆತ್ಮರಾಮಶ್ಚ ಮುನಯೋ ನಿರ್ಗ್ರಂಥ ಅಪ್ಯುರುಕ್ರಮೆ ಕುರುವಂತಿ ಅಹೈತುಕಿಂ ಭಕ್ತಿ. ಆತ್ಮರಾಮ ನಿರಾಕಾರವಾದಿಯರು ಭಗವಂತನ ಭಕ್ತಿ ಮಾಡೋದನ್ನ ಶುರು ಮಾಡ್ಕೊಳ್ತಾರೆ ಅಂತ ಕೊಟ್ಟಿದ್ದಾರೆ. ಭಾವಾರ್ಥದಲ್ಲಿ ಇನ್ನೊಂದು ಮಾತನ್ನು ಕೊಟ್ಟಿದ್ದಾರೆ. ಏನಂದ್ರೆ ಉರುಕ್ರಮ ಅಂದ್ರೆ ಭಗವಂತ, ಕ್ರಮ ಅಂದ್ರೆ ಒಂದು ಹೆಜ್ಜೆ, ಉರುಕ್ರಮ ಅಂದ್ರೆ ಒಂದು ದೊಡ್ಡ ಹೆಜ್ಜೆನ ಯಾರಿಟ್ಟಿದ್ದು? ಸಾಮಾನ್ಯವಾಗಿ ವಾಮನ ದೇವರಿಗೆ ತ್ರಿವಿಕ್ರಮ ಅಂತ ಹೇಳ್ತಾರೆ. ತ್ರಿವಿಕ್ರಮ ಇಲ್ಲ ಉರುಕ್ರಮ ಅಂತಾನು ಹೇಳ್ತಾರೆ. ಸೊ ಭಗವಂತ ಮಾಡೋ ಕ್ರಿಯೆಗಳು, ಕಾರ್ಯಗಳು, ಹೆಜ್ಜೆಗಳು ತುಂಬಾ ದೊಡ್ಡದು. ಮನುಷ್ಯರು ಆ ತರ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಭಗವಂತನಿಗೆ ಉರುಕ್ರಮ ಅಂತ ಹೆಸರು. ಆಮೇಲೆ ನೆಕ್ಸ್ಟ್ ಬಂದು ಕುರುವಂತಿ ಅಂದ್ರೆ ಬೇರೆಯವ್ರಿಗೋಸ್ಕರ ಮಾಡೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಭಗವಂತನ ಭಕ್ತರು ಭಗವಂತನ ತೃಪ್ತಿಗೋಸ್ಕರ ಭಕ್ತಿಯನ್ನ ಮಾಡ್ತಾರೆ, ಅವ್ರ ಇಂದ್ರಿಯ ತೃಪ್ತಿಗೋಸ್ಕರ ಏನು ಮಾಡೋದಿಲ್ಲ. ಸೊ ಅದನ್ನ ಕುರುವಂತಿ ಅಹೈತುಕಿಂ ಅಂತ ಹೇಳ್ತಾರೆ. ಅಹೈತುಕಿ ಅಂದ್ರೆ ಯಾವ ಹಿತ ಇಲ್ದೇನೆ, ಅಂದ್ರೆ ಯಾವ ಆಸೆ ಇಲ್ದೇನೆ ಭಕ್ತಿ ಮಾಡೋದನ್ನ ಅಹೈತುಕಿ ಅಂತ ಹೇಳ್ತಾರೆ. ಸೊ ಹಿತ ಅಂದ್ರೆ ನನಗೆ ಬೇಕು, ನಾನು ಭಕ್ತಿ ಮಾಡಿದ್ರೆ ನನಗೆ ಆನಂದ, ಐಶ್ವರ್ಯ, ಸಂಪತ್ತು ಎಲ್ಲ ಬರುತ್ತೆ ಅಂತ ಯಾರು ಭಕ್ತಿ ಮಾಡಬಾರ್ದು. ಮಾಡೋರು ಮಾಡ್ತಾರೆ, ಆದ್ರೆ ಅದು ಶುದ್ಧ ಭಕ್ತಿ ಅಲ್ಲ. ಯಾವ ಹಿತ ಇಲ್ದೇನೆ ಭಕ್ತಿನ ಮಾಡಿದ್ರೆ ಅದನ್ನ ಅಹೈತುಕಿ ಭಕ್ತಿ ಅಂತ ಹೇಳ್ತಾರೆ. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಯೇ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಶುದ್ಧ ಭಕ್ತಿ ಹೇಗ್ ಮಾಡ್ಬೇಕು? ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಯಾವ ಹಿತ ಇಲ್ದೇನೆ, ಆಮೇಲೆ ಅಪ್ರತಿಹತ ಅಂದ್ರೆ ಗ್ಯಾಪ್ ಇಲ್ದೇನೆ ಕಂಟಿನ್ಯೂಸ್ ಆಗಿ 24 ಅವರು. ಇವತ್ತು ಸಂಡೇ ಬಂತು, ಇವತ್ತು ಭಕ್ತಿ ಮಾಡೋದ್ ಬೇಕಾಗಿಲ್ಲ, ಟಿವಿ ನೋಡೋಣ, ಇಲ್ಲ ದೇವಸ್ಥಾನ ಹೋಗೋದ್ ಬೇಡ ಅಂತ ಆ ತರ ಬರಬಾರ್ದು. ಅಹೈತುಕಿ ಅಪ್ರತಿಹತ ಅಂದ್ರೆ ಗ್ಯಾಪ್ ಇಲ್ದೇನೆ ಕಂಟಿನ್ಯೂಸ್ ಆಗಿ ಇಡೀ ಜನ್ಮ ನಾವು ಭಕ್ತಿನ ಮಾಡಬೇಕು. ಪ್ರತಿದಿನ 24 ಅವರು ಭಕ್ತಿ ಮಾಡಕ್ಕೆ ಪ್ರಯತ್ನ ಮಾಡಬೇಕು. ಸೊ ಅದನ್ನ ಅಹೈತುಕಿ ಅಂತ ಹೇಳಿದ್ದಾರೆ. ಸೊ ಭಕ್ತಿ ಅಂದ್ರೆ ಅದರ ಅರ್ಥ ಅದು. ಸರ್ವ ಉಪಾಧಿ ವಿನಿರ್ಮುಕ್ತಂ ತತ್ಪರತ್ವೇನ ನಿರ್ಮಲಂ ಋಷಿಕೇಶ ಸೇವನಂ ಭಕ್ತಿರುಚ್ಯತೆ. ನಮ್ಮ ಇಂದ್ರಿಯಗಳನ್ನು ಯಾವಾಗಲೂ ಭಗವಂತನ ಭಕ್ತಿಯಲ್ಲಿ ತೊಡಗಿಸಬೇಕು. ಅನ್ಯಾಭಿಲಾಷಿತಾ ಶೂನ್ಯಂ ಜ್ಞಾನ ಕರ್ಮ ಆದಿ ಅನಾವೃತಂ. ಯಾವ ಕರ್ಮ ಜ್ಞಾನದ ಮಿಶ್ರಣ ಇಲ್ದೇನೆ ನಾವು ಭಕ್ತಿನ ಮಾಡಬೇಕು. ಆನುಕೂಲ್ಯೇನ ಕೃಷ್ಣ ಅನುಶೀಲನಂ ಭಕ್ತಿರುತ್ತಮ. ಈ ತರ ಯಾವ ಹಿತ ಇಲ್ದೇನೆ ನಾವು ಭಕ್ತಿನ ಮಾಡಬೇಕು, ಕಂಟಿನ್ಯೂಸ್ ಆಗಿ ಮಾಡಬೇಕು, ಗ್ಯಾಪ್ ಇಲ್ಲದೆ ಮಾಡಬೇಕು. ನಮಗೋಸ್ಕರ ನನ್ಗೆ ಏನಿದೆ ಇದರಲ್ಲಿ, ಭಕ್ತಿ ಮಾಡಿದ್ರೆ ನನ್ಗೆ ಏನ್ ಸಿಗತ್ತೆ ಅಂತ ಆ ಆಸೆಯಿಂದ ನಾವು ಯಾವತ್ತೂ ಭಕ್ತಿ ಮಾಡಕ್ಕೆ ಹೋಗ್ಬಾರ್ದು. ಇಂದ್ರಿಯ ತೃಪ್ತಿ ಸಿಗತ್ತೆ, ನಾನು ಭೌತಿಕ ಆಸೆಗಳನ್ನು ನಾನು ಪೂರೈಸಬಹುದು, ಮೆಟೀರಿಯಲ್ ಎಂಜಾಯ್ಮೆಂಟ್ ಸಿಗತ್ತೆ ಅಂತ ಆ ದೃಷ್ಟಿಯಲ್ಲಿ ನಾವು ಯಾವತ್ತು ಭಕ್ತಿ ಮಾಡಕ್ಕೆ ಹೋಗ್ಬಾರ್ದು.
ಆಮೇಲೆ ಈ ಭಕ್ತಿಯಲ್ಲಿ ಬೇರೆ ಬೇರೆ ಹಂತಗಳು ಇದೆ ಅಂತ ಕೊಟ್ಟಿದ್ದಾರೆ. 9 ಹಂತಗಳಿದೆ. ಆ 9 ಹಂತಗಳು ಆದೌ ಶ್ರದ್ಧಾ, ತಥಾ ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ, ಪ್ರೇಮ, ಇವೆಲ್ಲ ಹಂತಗಳಿದೆ. ಈ ಈ 9 ಹಂತಗಳನ್ನ ನಾವು ಪ್ರಾಕ್ಟೀಸ್ ಮಾಡುವಾಗ ಬೇರೆ ಬೇರೆ ಸ್ಟೇಜಸ್ ಇದೆ. ಇಲ್ಲಿ 81 ಬೇರೆ ಬೇರೆ ಹಂತಗಳಿದೆ, ಅಂದ್ರೆ ಕ್ವಾಲಿಟಿಗಳಿದೆ, ಗುಣಗಳಿದೆ ಭಕ್ತಿ ಮಾಡೋದ್ರಲ್ಲಿ ಅಂತ ಕೊಟ್ಟಿದ್ದಾರೆ. ಇದು 81 ಅಂತ ಯಾಕೆ ಕೊಟ್ಟಿದ್ದಾರೆ ಭಾವಾರ್ಥದಲ್ಲಿ? ಯಾಕೆಂದ್ರೆ 3 ಗುಣಗಳಲ್ಲಿ ನಾವು ಭಕ್ತಿನ ಮಾಡ್ತಾ ಇದ್ದೀವಿ. ಸತ್ವ, ರಜ, ತಮೋಗುಣ. ಈ ಸತ್ವ, ರಜ, ತಮೋಗುಣ 3 ಗುಣಗಳು ಮಿಶ್ರಣ ಆದಾಗ, ಯಾವ ತರ ಮಿಶ್ರಣೆ? ಸತ್ವ ತಮ, ಸತ್ವ ರಜ, ಸತ್ವ ಸತ್ವ, ಆಮೇಲೆ ತಮ ರಜ, ತಮ ಸತ್ವ, ಆಮೇಲೆ ರಜ ತಮ, ರಜ ಸತ್ವ. ಈ ತರ ಈ ಮೂರು ಕಾಂಬಿನೇಷನ್ ಮಾಡಿದ್ರೆ 9 ಆಗತ್ತೆ. ಆ 9 ಮತ್ತೆ ತಿರ್ಗಾ 9 ಕಾಂಬಿನೇಷನ್ ಆದಾಗ 81 ಆಗತ್ತೆ. ಸೊ ಈ ರೀತಿ 81 ಪ್ರಕಾರ ಬೇರೆ 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 ಗುಣಗಳು ಈ ನಾವು 3 ಗುಣಗಳಲ್ಲಿ ಮಾಡ್ತಿರೋ ಭಕ್ತಿ ಆಗೋಗ್ಬಿಡತ್ತೆ. ಬಟ್ ಶುದ್ಧ ಭಕ್ತಿ ಅಂದ್ರೆ ಮಾಂಚಯೋ ವ್ಯಾಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸ ಗುಣಾನ್ ಸಮತಿಥ್ಯೈತಾನ್. ಶುದ್ಧ ಭಕ್ತಿ ಅಂದ್ರೆ 3 ಗುಣಗಳಿಗೆ ಮೀರಿ ದಾಟಿ ಮಾಡೋದನ್ನೇ ಶುದ್ಧ ಭಕ್ತಿ ಅಂತ ಹೇಳ್ತಾರೆ. ಆ ಶುದ್ಧ ಭಕ್ತಿಯನ್ನ ಪಡಿಬೇಕು ಅಂದ್ರೆ ನಾವು ಸಾಧನಾ ಭಕ್ತಿಯನ್ನ ಮಾಡ್ಲೇಬೇಕಾಗತ್ತೆ. ಸೊ ಆ ಸಾಧನಾ ಭಕ್ತಿ ಮಾಡಿದಾಗ ಏನಾಗತ್ತೆ, ಕೊನೆಗೆ ನಾವು ಕೃಷ್ಣ ಪ್ರೇಮವನ್ನು ಪಡೆಯಕ್ಕೆ ಸಾಧ್ಯವಾಗತ್ತೆ. ಆ ಕೃಷ್ಣ ಪ್ರೇಮ ಪಡೆದಾಗ ನಮ್ಮಲ್ಲಿ ಆ ಕೃಷ್ಣ ಪ್ರೇಮದಲ್ಲೂ 9 ಹಂತಗಳಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ನಾವು ಸಾಧನಾ ಭಕ್ತಿ ಮಾಡೋದ್ರಲ್ಲಿ 9 ಹಂತಗಳಲ್ಲಿ 81 ಸ್ಟೇಜಸ್ ಇದೆ ಅಂತ ಕೊಟ್ಟಿದ್ದಾರೆ. ಅದೆಲ್ಲ ಮುಗಿಸಿದ ಮೇಲೆ ಪ್ರೇಮ ಭಕ್ತಿ ಸಿಕ್ಕಿದಾಗ ಆಗ್ಲೂ ನಮ್ಮಲ್ಲಿ 9 ಹಂತಗಳು ಬರುತ್ತೆ. ಏನದು? ಏನಂದ್ರೆ ರತಿ, ಪ್ರೇಮ, ಸ್ನೇಹ, ಆಮೇಲೆ ಮಾನ, ಪ್ರಣಯ, ರಾಗ, ಅನುರಾಗ, ಭಾವ, ಮಹಾಭಾವ ಅಂತ ಈ ತರ 9 ಹಂತಗಳಿದೆ. ಯಾವುದರಲ್ಲಿ? ಪ್ರೇಮ ಭಕ್ತಿಯಲ್ಲಿ. ಅದು ನಾವು ಥಿಯರಿಯಲ್ಲಿ ಮಾತ್ರ ನಾವು ಮಾತಾಡಕ್ ಸಾಧ್ಯ. ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ಯಾರು ಪ್ರೇಮ ಹಂತಕ್ಕೆ ಹೋಗಿರ್ತಾರೆ ಅವ್ರಿಗೆ ಮಾತ್ರ ಇದು ಅರ್ಥ ಆಗತ್ತೆ. ಸೊ ಆಮೇಲೆ 5 ರಸಗಳ ಬಗ್ಗೆನೂ ಕೊಟ್ಟಿದ್ದಾರೆ ಪ್ರಭುಪಾದರಲ್ಲಿ. ಶಾಂತ ರಸದಲ್ಲಿ ಇರೋ ವ್ಯಕ್ತಿ ಅವನು ಪ್ರೇಮವನ್ನು ಪಡಿತಾನೆ, ಆದ್ರೆ ಅವನಲ್ಲಿ ಭಗವಂತನ ಮೇಲೆ ಅಷ್ಟು ಜಾಸ್ತಿ ಅಟ್ಯಾಚ್ಮೆಂಟ್ ಇರೋದಿಲ್ಲ. ಅವ್ರು ಬರೀ ರತಿ ಪ್ರೇಮವರೆಗೂ ಮಾತ್ರ, ಶಾಂತ ಮತ್ತೆ ದಾಸ್ಯ ಭಾವದಲ್ಲಿ ಇರೋರು ರತಿ ಮತ್ತೆ ಪ್ರೇಮವರೆಗೂ ಮಾತ್ರ ಹೋಗ್ತಾರೆ. ಆಮೇಲೆ ಸಖ ರಸದಲ್ಲಿರೋರು ಅವರು ಸ್ನೇಹದವರೆಗೂ ಹೋಗ್ತಾರೆ. ಆದ್ರೆ ವಾತ್ಸಲ್ಯ ಪ್ರೀತಿಯಲ್ಲಿರೋರು ಮತ್ತೆ ಮಾಧುರ್ಯ ಪ್ರೀತಿಯಲ್ಲಿ ಇಲ್ಲ ಶೃಂಗಾರ ಪ್ರೀತಿಯಲ್ಲಿರೋ ಭಕ್ತರು ಅವರು ಮಾತ್ರ ಮಾನ, ಪ್ರಣಯ, ರಾಗ, ಅನುರಾಗ, ಭಾವ, ಮಹಾಭಾವ ಆ ಹಂತದವರೆಗೂ ಹೋಗ್ತಾರೆ. ಸೊ ಮಹಾಭಾವ ಅಂದ್ರೆ ರಾಧಾರಾಣಿ ಮತ್ತೆ ಕೆಲವೊಂದು ಭಕ್ತರು ಮಾತ್ರ, ಚೈತನ್ಯ ಮಹಾಪ್ರಭು ಆಗ್ಲಿ ಮಾಧವೇಂದ್ರ ಪೂರಿ ಆಗ್ಲಿ, ಅವ್ರು ಮಾತ್ರ ಆ ಮಹಾಭಾವದವರೆಗೂ ಹೋಗೋಕ್ಕೆ ಸಾಧ್ಯ. ಬೇರೆ ಭಕ್ತರು ಸಖಾಭಾವದಲ್ಲಿರೋರು, ದಾಸ್ಯ ಭಾವದಲ್ಲಿರೋರು, ವಾತ್ಸಲ್ಯ ಭಾವದಲ್ಲಿ ಶಾಂತ ಭಾವದಲ್ಲಿರೋರು ಇವರೆಲ್ಲ ಬರೀ ಈ ರತಿ, ಪ್ರೇಮ, ಸ್ನೇಹ ಹಂತದವರೆಗೂ ಹೋಗ್ತಾರೆ. ಆದ್ರೆ ಎಲ್ರೂ ಕೃಷ್ಣ ಪ್ರೇಮದಲ್ಲೇ ಇದ್ದಾರೆ. ಸೊ ಈ ತರ ಬೇರೆ ಬೇರೆ ಅಡ್ವಾನ್ಸ್ಡ್ ಸ್ಟೇಜಸ್ ಇವೆಲ್ಲ ಭಕ್ತಿಯಲ್ಲಿ ಬರುತ್ತೆ. ಆಮೇಲೆ ಹರಿಭಕ್ತಿ ಸುಧೋದಯದಲ್ಲಿ ಇತ್ತಂ ಭೂತ ಬಗ್ಗೆ ಕೊಟ್ಟಿದ್ದಾರೆ. ಇತ್ತಂ ಭೂತ ಗುಣೋ ಹರಿಹಿ. ಇತ್ತಂ ಭೂತ ಅಂದ್ರೆ ಭಗವಂತ ಅವನಲ್ಲಿ ಅದ್ಭುತ ಏನಂತಾರೆ ಆನಂದವಿದೆ. ಸೊ ಅವನ್ನ ಪಡೆಯೋಕೆ ಭಕ್ತರು ಭಕ್ತಿ ಮಾಡಿದಾಗ ಆ ಭಕ್ತಿಯಲ್ಲಿ ಬರೋ ಆನಂದ ಇನ್ಯಾವ ಆನಂದಗೂ ಕಂಪೇರ್ ಮಾಡೋ ಹಾಗಿಲ್ಲ. ಒಂದು ಇಂದ್ರಿಯ ತೃಪ್ತಿ ಆನಂದ, ಅದು ಕೊನೆಗೆ ನಮಗೆ ದುಃಖನೇ ಕೊಡುತ್ತೆ. ಇನ್ನೊಂದು ಸ್ವರ್ಗದ ಆನಂದ,
ಅದು ನಮ್ಗೆ ಕೊನೆಗೆ ನಾವು ಇಲ್ಲೇ ಬರಬೇಕು, ವಾಪಸ್ ಈ ಪ್ರಪಂಚಕ್ಕೆ ಬರಬೇಕು. ಆಮೇಲೆ ಇನ್ನೊಂದು ಬ್ರಹ್ಮಾನಂದ, ಅಂದ್ರೆ ಮುಕ್ತಿ ಪಡೆದ ಮೇಲೆ ಸಿಗೋ ಆನಂದ. ಕೊನೆಯದು ಭಕ್ತಿ ಆನಂದ. ಸೊ ಬ್ರಹ್ಮಾನಂದೋ ಭವೇದೇಶ ದ್ವಿಪ್ರಾರ್ಧ ಗುಣೀಕೃತ ನೈತಿ ಭಕ್ತಿ ಸುಖಾಂಬೋಧೆ ಪರಮಾಣು ತುಲಾಮಪಿ. ಬ್ರಹ್ಮಾನಂದ ಭವೇದೇಶ, ಈ ಬ್ರಹ್ಮಾನಂದ ಈ ಭಕ್ತಿ ಆನಂದದ ಎದುರುಗಡೆ ಅದರ ತುಲನಾ ಮಾಡಿದ್ದಾರೆ. ಏನ್ ತುಲನಾ ಮಾಡಿದ್ದಾರೆ? ಬ್ರಹ್ಮಾನಂದ ಭವೇದೇಶ ದ್ವಿಪ್ರಾರ್ಧ ಗುಣೀಕೃತ. ಭಕ್ತಿ ಸುಖಾಂಬೋಧೆ ಅಂದ್ರೆ ಭಕ್ತಿ ರಸಾಮೃತ ಸಿಂಧು, ಭಕ್ತಿ ಸುಖಾಂಬೋಧೆ. ಭಕ್ತಿ ಒಂದು ಸಮುದ್ರ ತರ ಇದೆ. ಆ ಸಮುದ್ರದ ತರ ಇರೋ ಆನಂದದ ಎದುರುಗಡೆ ಈ ಬ್ರಹ್ಮಾನಂದ ಅಂದ್ರೆ ಮುಕ್ತಿ ಪಡೆದಿರೋ ಆನಂದ ಒಂದು ಹನಿ ನೀರು ಇಲ್ವಂತೆ. ಪರಮಾಣು ತುಲಾಮಪಿ, ಅಣುನೂ ಅಲ್ಲ, ಪರಮಾಣು ಅಂದ್ರೆ ಒಂದು ಹನಿ ನೀರಷ್ಟು ಆನಂದನೂ ಇಲ್ಲ. ಅಂದ್ರೆ ಭಕ್ತಿಯಲ್ಲಿ ಸಮುದ್ರಷ್ಟು ಆನಂದ ಇದೆ, ಮುಕ್ತಿಯಲ್ಲಿ ಒಂದು ಹನಿ ನೀರಷ್ಟು ಆನಂದನೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಗೋಷ್ಪದಾಯಂತೆ ಅಂತ ಬರುತ್ತೆ. ಸುಖಾನಿ ಗೋಷ್ಪದಾಯಂತೆ ಬ್ರಾಹ್ಮಣ್ಯಪಿ ಜಗದ್ಗುರು. ಅಂದ್ರೆ ಅದು ಸುಖ, ಆ ಬ್ರಹ್ಮಾನಂದದ ಸುಖ ಗೋಷ್ಪದಾಯಂತೆ. ಘೋಷದ ಪದ ಅಂದ್ರೆ ಒಂದು ಕರು ವತ್ಸದ ಪದ ಎಷ್ಟಿದೆಯಲ್ಲ, ಅದರಲ್ಲಿ ಎಷ್ಟು ನೀರಿದೆಯಲ್ಲ ಅಷ್ಟೇ ಇದೆ ಆನಂದ. ಇನ್ನು ನಾವು ಸ್ವರ್ಗದ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ. ಸ್ವರ್ಗಕ್ಕೆ ಹೋದ್ರೆ ಅದು ಆನಂದನೇ ಅಲ್ಲ, ಅಲ್ಲಿಂದ ಓಡಿಸ್ಬಿಡ್ತಾರೆ. ನಮ್ಮ ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಆ ಸ್ವರ್ಗನೂ ಬಿಡಿ, ಈ ಮರ್ತ್ಯ ಲೋಕದಲ್ಲಿ ಸಿಗ್ತಿರೋ ಆನಂದ ಅದು ಅದ್ರ ಮೇಲೆ ಉಗಿದ್ರು ಅದಕ್ಕೆ ಒಂಥರ ಏನಂತಾರೆ, ಅವಮಾನ ಮಾಡ್ದಂಗೆ ಆಗತ್ತೆ. ಅವಮಾನ ಅಲ್ಲ, ಕಡಿಮೆನೆ ಅಂತ ಹೇಳ್ತಾ ಇದ್ದೇವೆ. ಸೊ ಆತರ ಈ ಭೌತಿಕ ಜಗತ್ತಲ್ಲಿ ಇರೋ ಸುಖ ಏನೂ ಇಲ್ಲ. ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಯ ಏವತೆ. ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ ಆದ್ಯಂತವಂತತು ಕೌಂತೆಯ ನ ತೇಷು ರಮತೆ ಬುದ್ಧ. ಬುದ್ಧಿವಂತರ ವ್ಯಕ್ತಿಗಳು ಈ ಇಂದ್ರಿಯ ತೃಪ್ತಿಯಲ್ಲಿ ಯಾವತ್ತು ಎಂಗೇಜ್ ಆಗೋದಿಲ್ಲ. ಸೊ ಅದಕ್ಕೆ ಇತ್ತಂ ಭೂತ ಅಂದ್ರೆ ಭಗವಂತ ಸಂಪೂರ್ಣ ಆನಂದ. ಭಗವಂತನ ಭಕ್ತಿ ಮಾಡಿದ್ರೆ ನಮ್ಗೆ ಸಂಪೂರ್ಣ ಆನಂದ ಸಿಗತ್ತೆ. ಎಲ್ಲ ಬೇರೆ ಬೇರೆ ಭಕ್ತರು ಇಲ್ಲಿ ಕೊಟ್ಟಿದ್ದಾರೆ. ಬೇರೆ ಬೇರೆ ಭಕ್ತರು ಹೇಗೆ ಭಗವಂತನಿಗೆ ಅಟ್ರಾಕ್ಟ್ ಆಗ್ತಾರೆ. ಸೊ ಹೇಳೋದ್ ಬೇಕಾದಷ್ಟಿದೆ. ಹೇಗೆ ಕುಂತಿ ಒಂದು ಬೇರೆ ರೀತಿಯಲ್ಲಿ ಭಗವಂತನ ಗುಣಗಳಿಗೆ ಅಟ್ರಾಕ್ಟ್ ಆಗ್ತಾಳೆ, ರುಕ್ಮಿಣಿ ಬೇರೆ ರೂಪದಲ್ಲಿ ಅಟ್ರಾಕ್ಟ್ ಆಗ್ತಾಳೆ, ಚತುಷ್ಕುಮಾರರು ಬೇರೆ ರೂಪದಲ್ಲಿ ಅಟ್ರಾಕ್ಟ್ ಆಗಿದ್ರು. ಈ ತರ ಬೇರೆ ಬೇರೆ ಭಕ್ತರು ಬೇರೆ ಬೇರೆ ರೀತಿಯಲ್ಲಿ ಭಗವಂತನಿಗೆ ಅಟ್ರಾಕ್ಟ್ ಆಗ್ತಾರೆ. ಕೊನೆಯ ವರ್ಡ್ ಇತ್ತಂ ಭೂತ ಗುಣೋ ಹರಿಹಿ. ಹರಿ ಅಂದ್ರೆ ಯಾರು ಎಲ್ಲವನ್ನು ತಗೊಂಡ್ಬಿಡ್ತಾನೆ. ಹರಯೇ ಹರಿಮೇಧಸೆ. ಹರಯೇ ಅಂದ್ರೆ ನಮ್ಮ ಈ ಕಷ್ಟಗಳನ್ನ, ನಮ್ಮ ಈ ಭೌತಿಕ ಅಟ್ರಾಕ್ಷನ್ನ ಭಗವಂತ ಕಿತ್ಕೊಂಡ್ಬಿಡ್ತಾನೆ. ಅದಕ್ಕೆ ಅವನಿಗೆ ಹರಯೇ ಅಂತ ಹೇಳ್ತಾರೆ. ಆಮೇಲೆ ಹರಿಮೇಧಸೆ ಅಂದ್ರೆ ಭಗವಂತ ಯಾವಾಗ್ಲೂ ಚಿಂತನೆ ಮಾಡ್ತಿರ್ತಾನೆ, ಹೇಗೆ ನಾನು ಜೀವಾತ್ಮಗಳನ್ನ ಉದ್ಧರಿಸಬೇಕು. ಈ ಪಾಪಿ ಜೀವಾತ್ಮಗಳಿಗೆ ಈ ಭೌತಿಕ ಜಗತ್ತ ಮೇಲೆ, ನನ್ನ ಬಹಿರಂಗ ಶಕ್ತಿ ಮೇಲೆ ಆಕರ್ಷಣೆ ಆಗೋಗ್ಬಿಟ್ಟಿದೆ, ಅವ್ರನ್ನ ನಾನು ಹೇಗೆ ಬಿಡಿಸ್ಬೇಕು ಅಂತ ಯಾವಾಗ್ಲೂ ಭಗವಂತ ಪ್ಲಾನ್ ಮಾಡ್ತಿರ್ತಾನೆ. ಅದಕ್ಕೆ ನಾವು ಭಕ್ತಿ ಮಾಡ್ತಿರುವಾಗ ನಮ್ಗೆ ಅಟ್ಯಾಚ್ಮೆಂಟ್ ಇದ್ದಾಗ ಕಷ್ಟಗಳನ್ನು ಕೊಡ್ತಾನೆ. ಕಷ್ಟಗಳು ಬಂದಾಗ ಏನಾಗತ್ತೆ, ಬುದ್ಧಿವಂತ ಭಕ್ತ ಇದು ಭಗವಂತನ ಅನುಗ್ರಹ ಅಂತ ಸ್ವೀಕರಿಸಿ ಅವನು ಆ ಕಷ್ಟಗಳಲ್ಲಿ ಆಳ್ತಾ ಭಗವಂತನ ಹೆಸರುಗಳನ್ನ ತಗೊಂಡು ಭಗವಂತನ ನೆನೆಸ್ಕೊಳ್ತಿರ್ತಾನೆ. ಯಾಕೆಂದ್ರೆ ಸಂಪೂರ್ಣ ಸುಖ ಬಂದ್ಬಿಟ್ರೆ ಭಗವಂತ ಯಾಕ್ಬೇಕು, ಭಗವಂತನ ನೆನೆಸ್ಕೊಳ್ಳೋಕೆ ಸಾಧ್ಯನೇ ಆಗೋದಿಲ್ಲ. ಸೊ ಅದಕ್ಕೆ ಭಗವಂತ ಯಾವಾಗ್ಲೂ ಭಕ್ತರಿಗೆ ಕಷ್ಟಗಳನ್ನು ಕೊಡ್ತಾನೆ. ಅದಕ್ಕೆ ಅವನು ಹರಯೇ ಹರಿಮೇಧಸೆ. ಯಾವಾಗ್ಲೂ ಪ್ಲಾನ್ ಮಾಡ್ತಿರ್ತಾನೆ. ಯಾವಾಗ ಇವ್ರಿಗೆ ಏನೋ ಒಂದು ಪಿನ್ ಪ್ರಿಕ್ ಅಂತ ಹೇಳ್ತೀವಲ್ಲ, ಅಂದ್ರೆ ಯಾವಾಗ್ಲೂ ಒಂದು ಮುಳ್ಳು ಚುಚ್ತಾ ಇರ್ಬೇಕು, ಅವಾಗ್ಲೇ ನಾವು ಭಗವಂತನ ಆಶ್ರಯ ಪಡಿತೀವಿ. ಇಲ್ಲ ಅಂದ್ರೆ ಇವತ್ತು ಪಡೆಯಲ್ಲ, ಇವತ್ತು ಸಾಧ್ಯನೇ ಅಲ್ಲ ಪಡೆಯೋದು. ಸೊ ಈ ರೀತಿ ನಾವು ಭಗವಂತನ ಭಕ್ತಿ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಎಲ್ಲ ನಿರಾಕಾರವಾದಿಯರಿಗೂ ಈ ಭಕ್ತಿ ಆಕರ್ಷಣೆ ಮಾಡತ್ತೆ. ಸೊ ಇಲ್ಲಿಗೆ ನಾನು ನಿಲ್ಲಿಸ್ತೀನಿ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕಿ ಜೈ. ಹೇಳೋದು ತುಂಬಾ ಇದೆ, ಬಟ್ ಅಷ್ಟು ಸಮಯ ಇಲ್ಲ. ಸೊ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದ್ರೆ ಕೇಳಿ.
ಕೊನೆ ಕೊನೆ ಭಾವಾರ್ಥದಲ್ಲಿ ಕೊನೆಯಲ್ಲೂ ಕೊಟ್ಟಿದ್ದಾರೆ. ಭಕ್ತರಿಗೆ ಶುದ್ಧ ಭಕ್ತಿಯಲ್ಲಿ ಯಾರು ಇರ್ತಾರೆ ಅವ್ರಿಗೆ ಈ 4 ಏನಂತಾರೆ ಪುರುಷಾರ್ಥಗಳು ಆಕರ್ಷಣೆನೇ ಆಗೋದಿಲ್ಲ. ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ. ಈ ಧರ್ಮ ಅರ್ಥ ಕಾಮ ಮೋಕ್ಷ ಭಕ್ತರಿಗೆ ಯಾವತ್ತು ಅಂದ್ರೆ ಅಟ್ರಾಕ್ಷನ್ ಆಗೋದಿಲ್ಲ. ಇಲ್ಲ ಅಂದ್ರೆ ಸಾಮಾನ್ಯವಾಗಿ ಮಿಶ್ರ ಭಕ್ತನ ಏನ್ ಮಾಡ್ತಾನೆ, ಅವನಿಗೆ ಆಕರ್ಷಣೆ ಇರತ್ತೆ. ನಾನ್ ಭಕ್ತಿ ಮಾಡಿದ್ರೆ ದೇವರು ನನ್ಗೆ ಹಣ ಕೊಡ್ತಾನೆ, ದುಡ್ಡು ಕೊಡ್ತಾನೆ, ನನ್ನನ್ನ ಚೆನ್ನಾಗಿ ನೋಡ್ಕೊಳ್ತಾನೆ, ಒಳ್ಳೆ ಹೆಂಡತಿನ ಕೊಡ್ತಾನೆ, ಒಳ್ಳೆ ಆಸ್ತಿನ ಕೊಡ್ತಾನೆ, ಭಗವಂತನ ಭಕ್ತಿನೂ ಮಾಡ್ತೀನಿ, ನಾನು ಅಮೆರಿಕಾಗೂ ಹೋಗ್ತೀನಿ, ಸಿಂಗಪೂರ್ಗೂ ಹೋಗ್ತೀನಿ. ಈ ತರ ಮಿಶ್ರ ಭಕ್ತರು ಆ ತರ ಯೋಚನೆ ಮಾಡ್ತಾರೆ. ಆದ್ರೆ ಶುದ್ಧ ಭಕ್ತರು ಹಾಗಿಲ್ಲ. ಈ ಈ ಚತುಷ್ಪುರುಷಾರ್ಥಗಳನ್ನು ತ್ಯಜಿಸ್ಬಿಡ್ತಾರೆ. ಅದ್ರ ಮೇಲೆ ಅವ್ರಿಗೆ ಆಕರ್ಷಣೆನೇ ಇಲ್ಲ. ತ್ವತ್ ಕಥಾಮೃತ ಪಾಥೋದೌ ವಿಹರಂತು ಮಹಾಮುದ ಕುರ್ವಂತಿ ಕೃತಿನ ಕೇಚಿತ್ ಚತುರ್ವರ್ಗಂ ತೃಣೋಪಮಂ. ಈ ಚತುರ್ವರ್ಗಗಳನ್ನ ತೃಣದ ರೂಪದಲ್ಲಿ ಅಂದ್ರೆ ಹುಲ್ಕಡ್ಡಿ ರೂಪದಲ್ಲಿ ನೋಡ್ತಾರೆ. ಇವಾಗ ನಿಮ್ ಮನೆ ಆಚೆ ಏನಾದ್ರೂ ಒಂದು ಹುಲ್ಕಡ್ಡಿ ಇದ್ರೆ ನೀವು ಎಷ್ಟು ಯೋಚನೆ ಮಾಡ್ತೀರಾ, ಎಷ್ಟು ತಲೆ ಕೆಡಿಸ್ಕೊಂತೀರಾ? ನಾವು ಏನು ಯೋಚನೆನೂ ಮಾಡಲ್ಲ, ಏನು ತಲೆನೂ ಕೆಡಿಸ್ಕೊಳಲ್ಲ. ಯಾವ ಹುಲ್ಕಡ್ಡಿ ಆಚೆ ಇದ್ರೆ ಏನಂತೆ, ಎಲ್ಲಾದ್ರೂ ಹಾಳಾಗ್ಲಿ ಅಂತ ಆ ತರ ಯೋಚನೆ ಮಾಡ್ತೀವಿ. ಭಕ್ತರು ಅದೇ ತರ ಈ ಚತುರ್ವರ್ಗಗಳನ್ನ, ಈ ಚತುರ್ ಪುರುಷಾರ್ಥಗಳನ್ನ, ಧರ್ಮ ಅರ್ಥ ಕಾಮ ಮೋಕ್ಷವನ್ನು ತೃಣೋಪಮಂ ತೃಣದ ರೂಪದಲ್ಲಿ ಅದನ್ನ ತ್ಯಜಿಸ್ಬಿಡ್ತಾರೆ. ತಲೆನೇ ಕೆಡಿಸ್ಕೊಳಲ್ಲ. ಅವ್ರಿಗೆ ಬರೀ ಭಕ್ತಿ ಮಾತ್ರ ಬೇಕು. ಅದಕ್ಕೆ ಅವರು ಯಾವ ಸ್ಥಳದಲ್ಲಿದ್ರೂ ಅವ್ರಿಗೆ ಹೆದರಿಕೆ ಇರೋದಿಲ್ಲ. ನಾರಾಯಣ ಪರಾ ಸರ್ವೇ ನ ಕುಟಶ್ಚನ ಬಿಭ್ಯತಿ ಸ್ವರ್ಗ ಅಪವರ್ಗ ನರಕೇಶು ಅಪಿತುಲ್ಯ ಅರ್ಥ ದರ್ಶನ. ನರಕದಲ್ಲಿದ್ರೂ ಪರವಾಗಿಲ್ಲ, ನನಗೆ ಭಕ್ತಿ ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ನನ್ಗೆ ಯಾವ ವರ ಬೇಕಾಗಿಲ್ಲ. ವರಂ ದೇವ ಮೋಕ್ಷಂ ನ ಮೋಕ್ಷಾವದೆಂಬ ನ ಚಾನ್ಯಂ ವೃಣೇಹಂ ವರೇಶಾದಪೀಹ. ನನ್ಗೆ ಮೋಕ್ಷದ ವರಾನೇ ಬೇಡ ಅಂತ ಪ್ರಾರ್ಥನೆ ಮಾಡ್ತಾರೆ ಭಕ್ತರು. ನನ್ಗೆ ಬರೀ ನಿನ್ನ ಭಕ್ತಿಯನ್ನ ಕೊಡು ಅಂತ. ಸೊ ಈ ತರ ಇನ್ನು ಬೇಕಾದಷ್ಟು ಹೇಳ್ಬೋದು, ಅಷ್ಟೊಂದಿದೆ ಭಾವಾರ್ಥದಲ್ಲಿ. ಓಕೆ, ಇನ್ನೇನಾದ್ರೂ ಪ್ರಶ್ನೆ? ಹರೇ ಕೃಷ್ಣ ಪ್ರಭು. ಪ್ರಭು, ಭಗವಂತನ ಉಚ್ಚಿಷ್ಟವನ್ನು ಸ್ವೀಕಾರ ಮಾಡಿದಾಗ ಭಕ್ತಿ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ರಲ್ಲ ಪ್ರಭು, ಅದು ಭಾಗವತಂದ ಯಾವ ಸ್ಕಂದದಲ್ಲಿ ಇದೆ ಪ್ರಭು? ಇದು 11ನೇ ಸ್ಕಂದದಲ್ಲಿದೆ, ಉದ್ಧವ ಗೀತದಲ್ಲಿ ಬರುತ್ತೆ. ಸೊ ಉದ್ಧವ ಕೃಷ್ಣನ್ಗೆ ಹೇಳ್ತಾ ಇದ್ದಾನೆ, ಭಗವಂತನ ಹೇಳ್ತಾ ಇದ್ದಾನೆ, ತವ ಉಪಭುಕ್ತ ಸೃಗ್ಗಂಧ ವಾಸು ಅಲಂಕಾರ ಚರ್ಚಿತ ಉಚ್ಚಿಷ್ಟ ಭೋಜನ ದಾಸ ಸ್ತವ ಮಾಯಾಂ ಜಯೇಮಹಿ ಅಂತ. ಥ್ಯಾಂಕ್ ಯು ಸೋ ಮಚ್ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭುಜಿ, ಸುಖದೇವ್ ಗೋಸ್ವಾಮಿ ಮತ್ತು ಆಮೇಲೆ ಶುಕಮುನಿ ಅಂತಂದು ಯಾಕೆ ಬಂತು ಮಾತಾಜಿ ಪ್ರಭುಜಿ ಹೆಸರು? 11:6:46 ಮೊದಲನೇ ಪ್ರಶ್ನೆಗೆ ಉತ್ತರ. 11ನೇ ಸ್ಕಂದ 6ನೇ ಅಧ್ಯಾಯ 46ನೇ ಶ್ಲೋಕ. ತ್ವಯೋಪಭುಕ್ತ ಸೃಗ್ಗಂಧ ವಾಸು ಅಲಂಕಾರ ಚರ್ಚಿತ. ಮಾತಾಜಿ ಸಾರಿ, ಇನ್ನೊಂದ್ಸರ್ತಿ ಹೇಳಿ ಪ್ರಶ್ನೆ. ಅದೇ ಪ್ರಭುಜಿ, ಸುಖದೇವರಿಗೆ ಸುಖದೇವ್ ಗೋಸ್ವಾಮಿಗೆ ಅಲ್ಲ ಮತ್ತೆ ಇನ್ನೊಂದ್ ಹೆಸರು ಶುಕಮುನಿ ಅಂತ ಬಂತಲ್ಲ ಪ್ರಭುಜಿ, ಯಾತಕ್ಕೆ ಅಂತ? ಅವರು ಶುಕ ಆಗಿರ್ತಾರೆ. ಅಂದ್ರೆ ಅವರು ಒಂದೇನೋ ರಾಧಾರಾಣಿಯ ಗಿಳಿಯಾಗಿರೋ ಅವ್ರದ್ದು ಸ್ವರೂಪ ಲೋಕದಲ್ಲಿ. ಎರಡನೇದು ಈ ಅಮೃತವಾಗಿರೋ ಈ ಭಾಗವತ ಒಂದು ಫಲ. ಅಂದ್ರೆ ಇದನ್ನ ನಿಗಮ ಕಲ್ಪ ತರೋರ್ ಗಲಿತಂ ಫಲಂ. ನಿಗಮ ಅಂದ್ರೆ ಎಲ್ಲ ವೇದಗಳ ಸಾರಾಂಶ ಭಾಗವತದಲ್ಲಿದೆ. ಇದು ಫಲ. ಈ ಎಲ್ಲ ವೇದಗಳನ್ನ ಒಂದು ಮರಕ್ಕೆ ಹೊಲಿಸಿದ್ದಾರೆ. ಆ ಮರದಲ್ಲಿರೋ ಈ ಹಣ್ಣು ಅದು ಭಾಗವತಂಗೆ ಹೊಲಿಸಿದ್ದಾರೆ. ಸೊ ನಿಗಮ ಕಲ್ಪ ತರೋರ್ ಗಲಿತಂ ಫಲಂ ಶುಕಮುಖಾದ ಅಮೃತ ದ್ರವ ಸಂಯುತಂ. ಒಂದು ಗಿಳಿ ಬಂದು ಆ ಹಣ್ಣನ್ನ ತಿಂದಾಗ ಆ ಹಣ್ಣು ಇನ್ನೂ ರುಚಿಕರವಾಗತ್ತಂತೆ ಅಂತ ಹೇಳ್ತಾರೆ. ನನಗೆ ಯಾವ ತರದ್ದು ಅನುಭವ ಇಲ್ಲ, ಆದ್ರೆ ನಮ್ಮ ವೈದಿಕಿ ಧರ್ಮದಲ್ಲಿ ಹೇಳ್ತಾರೆ, ಒಂದು ಗಿಳಿ ಒಂದು ಹಣ್ಣನ್ನ ತಿಂದಾಗ ಆ ಹಣ್ಣು ಇನ್ನೂ ಸ್ವೀಟ್ ಆಗತ್ತಂತೆ. ಸೊ ಆ ತರ ಶುಕಮುಖಾದ ಅಮೃತ ದ್ರವ ಸಂಯುತಂ. ಆಗ್ಲೇ ಅದು ಹಣ್ಣು, ಆ ಹಣ್ಣನ್ನ ಶುಕಮುಖದಿಂದ ಬಂದಿದೆ, ಸೊ ಇನ್ನೂ ತುಂಬಾ ರುಚಿಕರವಾಗಿರುತ್ತೆ ಅಂತ ಹೇಳಿ ಅವ್ರಿಗೆ ಈ ರೀತಿ
ಶುಕದೇವ ಅಂತ ಅವ್ರಿಗೆ ಹೆಸರು. ಅಂದ್ರೆ ಮೊದ್ಲ ಹೆಸರು ಸುಖದೇವ ಪ್ರಭುಜಿ. ಹ್ಮ್ ಮೊದಲನೇ ಹೆಸರು ಸುಖದೇವ ಗೋಸ್ವಾಮಿ ಅಂತನ ಪ್ರಭುಜಿ. ಶುಕದೇವ ಗೋಸ್ವಾಮಿ. ಈ ರಾಧಾರಾಣಿಯರ ಹತ್ರ ಇರೋದ್ರಿಂದ ಗಿಣಿ ಅಂತ ಗಿಳಿಯಾಗಿರೋದ್ರಿಂದ ಅವ್ರಿಗೆ ಶುಕದೇವ ಅಂತ ಹೆಸರು, ಶುಕ ಅಂತ. ಥ್ಯಾಂಕ್ಸ್ ಪ್ರಭುಜಿ. ಹರೇ ಕೃಷ್ಣ. ವಯಾಸಖಿ ಅಂತಾನು ಕರೀತಾರೆ ಅವ್ರಿಗೆ. ವಯಾಸಖಿ ಯಾಕೆ ಅಂದ್ರೆ ವ್ಯಾಸನ ಮಗನಾಗಿರೋದ್ರಿಂದ ವಯಾಸಖಿ ಅಂತ ಬರುತ್ತೆ ಹೆಸರು. ಹೇಗೆ ಕುಂತಿ ಮಗನಾದ್ರೆ ಕೌಂತೆಯ ಅಂತ ಬರುತ್ತೆ, ಅದೇ ರೀತಿ ವ್ಯಾಸನ ಮಗನ ವಯಾಸಖಿ ಅಂತ ಬರುತ್ತೆ. ಬಟ್ ಹೆಸರು ಅವ್ರಿಗೆ ಶುಕದೇವ್ ಅಂತ ಕೊಟ್ಟಿದ್ದಾರೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭುಜಿ, ಇದು ಸುಖದೇವ್ ಗೋಸ್ವಾಮಿ ಅಂತ ಏನಕ್ಕಂತ ಕರೀತಾರೆ? ಗೋಸ್ವಾಮಿ ಏನಕ್ಕೆ ಆಡ್ ಮಾಡಿದ್ದಾರೆ ಪ್ರಭುಜಿ? ಯಾಕೆ ಅಂದ್ರೆ ಅವರು ಮುಕ್ತ ಪುರುಷರು, ಅವ್ರಿಗೆ ಇಂದ್ರಿಯಗಳ ಮೇಲೆ ಸಂಯಮ ಇದೆ. ಗೋದಾಸರಲ್ಲ ಅವರು, ಗೋಸ್ವಾಮಿ ಅಂದ್ರೆ ಅವ್ರ ಇಂದ್ರಿಯಗಳ ಮೇಲೆ ಸಂಯಮ ಇದೆ, ಮುಕ್ತ ಪುರುಷರು. ಸೊ ಹಂಗಾಗಿ ಆಮೇಲೆ ಎಲ್ಲ ಭಕ್ತರ ಅವ್ರ ಶಿಷ್ಯರವ್ರನ್ನ ಗೋಸ್ವಾಮಿ ಅಂತ ಕರೆದಿದ್ದಾರೆ. ಮಹಾಪುರುಷರನ್ನ ಗೋಸ್ವಾಮಿ ಅಂತ ಕರಿಬೇಕು. ಬಟ್ ಇಟ್ಸ್ ನಾಟ್ ದ ಸರ್ನೇಮ್ ಅಲ್ಲ ಪ್ರಭುಜಿ? ಸರ್ನೇಮ್ ಅಲ್ಲ. ಓಕೆ. ಸರ್ನೇಮ್ ಅಲ್ಲ. ಅದನ್ನ ಆಮೇಲೆ ಮುಂದಿನ ಪೀಳಿಗೆಗಳು ಅವ್ರನ್ನ ಆ ತರ ಕರೀತಾರೆ, ಶುಕದೇವ ಗೋಸ್ವಾಮಿ ಅಂತ. ಓಕೆ ಪ್ರಭುಜಿ, ಥ್ಯಾಂಕ್ ಯು. ನಾರದ ಮುನಿ ಅವ್ರಿಗೆ ಸರ್ನೇಮ್ ಮುನಿ ಅಲ್ಲ, ಆಮೇಲೆ ನಾರದರನ್ನ ನಾರದ ಮುನಿ ಅಂತ ಕರೆಯೋದನ್ನ ಶುರು ಮಾಡಿದ್ದಾರೆ. ಆ ರೀತಿ. ಪ್ರಭುಜಿ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನೇನಾದ್ರು? ಹರೇ ಕೃಷ್ಣ. ದಂಡವತ್ ಪ್ರಣಾಮ ಪ್ರಭು. ದಂಡವತ್ ಮಾತಾಜಿ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ದಂಡವತ್ ಪ್ರಣಾಮ. ದಂಡವತ್ ಹರೇ ಮಾತಾಜಿ. ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಓಕೆ. ಪ್ರಶ್ನೆಗಳಿಲ್ಲ ಅಂದ್ರೆ ಇಲ್ಲಿಗೆ ನಿಲ್ಲಿಸ್ತೀನಿ. ಪ್ರಣಾಮ್ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ದಂಡವತ್ ಪ್ರಣಾಮ ಪ್ರಭುಜಿ. ಹರೇ ಕೃಷ್ಣ. ಪ್ರಭು 11ನೇ ಸ್ಕಂದ 6ನೇ ಚಾಪ್ಟರ್. 46ನೇ ಶ್ಲೋಕ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸರಿ. ಹರೇ ಕೃಷ್ಣ ಪ್ರಭುಜಿ, ದಂಡವತ್ ಪ್ರಣಾಮ. ಹರೇ ಕೃಷ್ಣ. ದಂಡವತ್. ಪ್ರಭುಜಿ, ರಾಧಾರಾಣಿಯ ಮಾತ್ರ ಇರೋ ಭಾವ, ಬೇರೆ ಯಾರನ್ನು ಇಲ್ದೇ ಇರೋ ಭಾವ ಯಾವ್ದು ಪ್ರಭುಜಿ? ಮಹಾಭಾವ. ಮಹಾಭಾವ ಸ್ವರೂಪಿಣಿ ಶ್ರೀಮತಿ ರಾಧಾರಾಣಿ ಅಂತ ಬರುತ್ತೆ. 9 ಸ್ತರಗಳಿದೆಯಲ್ಲ, ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನಿಷ್ಠಾ, ರುಚಿ, ಆಸಕ್ತಿ, ಭಾವ ಅಂತ 9 ಸ್ತರಗಳಿದೆ. ಆ 9ನೇ ಸ್ತರ ಏನಂದ್ರೆ ಪ್ರೇಮ. ಆ ಪ್ರೇಮದಲ್ಲಿ ಮತ್ತೆ ತಿರ್ಗಾ 9 ಸ್ತರಗಳಿದೆ. ಪ್ರೇಮದಲ್ಲಿ ಮತ್ತೆ ತಿರ್ಗಾ 9 ಸ್ತರಗಳಿದೆ. ಸೊ ಅದರಲ್ಲಿ ಏನಂದ್ರೆ ರತಿ, ಪ್ರೇಮ, ಸ್ನೇಹ, ಮಾನ, ಪ್ರಣಯ, ರಾಗ, ಅನುರಾಗ, ಭಾವ, ಮಹಾಭಾವ ಅಂತ ಬರುತ್ತೆ. ಸೊ ಆ ಮಹಾಭಾವ ರೀಚ್ ಆಗ್ಬೇಕು ಅಂದ್ರೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ, ಅದು ಬರೀ ರಾಧಾರಾಣಿ ಹತ್ರ ಮಾತ್ರ ಇದೆ. ಆದ್ರೆ ಬೇರೆ ಲೆವೆಲ್ಸ್, ಕೃಷ್ಣ ಪ್ರೇಮದಲ್ಲಿ ಬೇರೆ ಲೆವೆಲ್ಸ್ ಅಲ್ಲಿ ಬೇರೆ ಬೇರೆ ಹಂತದಲ್ಲಿ ಇರೋ ಭಕ್ತರು ಅದನ್ನ ಅಚೀವ್ ಮಾಡಬಹುದು. ಅಂದ್ರೆ ಶಾಂತರಸದಲ್ಲಿ ಇರೋರು ಅವರು ರತಿನ ಅಚೀವ್ ಮಾಡಬಹುದು. ಆಮೇಲೆ ದಾಸ್ಯ ಭಾವದಲ್ಲಿರೋರು ಪ್ರೇಮವನ್ನು ಅಚೀವ್ ಮಾಡಬಹುದು. ಸಖ ಭಾವದಲ್ಲಿರೋರು ಸ್ನೇಹವನ್ನು ಅಚೀವ್ ಮಾಡಬಹುದು. ಆದ್ರೆ ಮಾನ, ಪ್ರಣಯ, ರಾಗ, ಅನುರಾಗ, ಭಾವ, ಮಹಾಭಾವ ಇದು ಬರೀ ವಾತ್ಸಲ್ಯ ಮತ್ತೆ ಮಾಧುರ್ಯ ಭಾವದಲ್ಲಿರೋರು ಮಾತ್ರ ಈ ಲೆವೆಲ್ ಕೃಷ್ಣ ಪ್ರೇಮವನ್ನು ಅಚೀವ್ ಮಾಡಬಹುದು. ಸ್ವಲ್ಪ ಕಷ್ಟ ಆಗತ್ತೆ ಅರ್ಥ ಮಾಡ್ಕೊಳ್ಳೋಕೆ, ಏನ್ ತೊಂದರೆ ಇಲ್ಲ. ಅಂದ್ರೆ ಇದೆಲ್ಲ ಬೇರೆ ಅಡ್ವಾನ್ಸ್ಡ್ ಸ್ಟೇಜಸ್, ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಬೇಡಿ. ಓಕೆ, ಇನ್ನೇನಾದ್ರೂ ಪ್ರಶ್ನೆ? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಮಾತಾಜಿ.
ಪೂಜೆ ಮಾಡುವಾಗ ದೇವ್ರು ಹೂವ ಕೊಟ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ ಅಲ್ವಾ ಪ್ರಭು? ಆ ತರ ಇವಾಗ ಟಿವಿನಲ್ಲಿ ಈ ಆನಂದ್ ಗುರೂಜಿ ಆನಂದ್ ಪರ್ಟಿಕ್ಯುಲರ್ಲಿ ಆನಂದ್ ಗುರೂಜಿನೇನೆ ಅವರು ಯಾವಾಗ ಪೂಜೆ ಮಾಡಿ ಯಾವ ಕ್ಷೇತ್ರದಲ್ಲಿ ಹೋದ್ರು ಈ ತರ ಪ್ರೇ ಮಾಡೋಷ್ಟೇ ಹೂವ ಮೇಲಿಂದ ಬಿಡುತ್ತೆ. ಅವಾಗ ನಮಗೂ ಆ ತರ ಆಸೆ ಆಗುತ್ತೆ. ಸೊ ಅದ್ ಯಾವ ತರ ಪ್ರಭು ಅವ್ರ ಅಷ್ಟು ಭಕ್ತಿಯಿಂದ ಮಾಡ್ತಾರೆ ಅಂತನಾ? ಆನಂದ ಕೇದಾರ್ನಾಥ್ ಗುರೂಜಿ ಯಾರು ಮಾತಾಜಿ? ನಮ್ಗೆ ಗೊತ್ತಿಲ್ವೇ? ಯಾರಾದ್ರೂ ಹೇಳ್ತೀರಾ? ಟಿವಿನಲ್ಲಿ ಬರೋರು ಪ್ರಭುಜಿ, ಟಿವಿನಲ್ಲಿ ಜಿ ಟಿವಿನಲ್ಲಿ ಬರ್ತಾರೆ. ಅವ್ರು ಎಲ್ಲಿ ಹೋಗಿ ಪೂಜೆ ಮಾಡಿದ್ರು ಅಷ್ಟೇ, ಅನ್ನಪೂರ್ಣೇಶ್ವರಿಗೆ, ಕೃಷ್ಣನ್ಗಾಗ್ಲಿ, ಹನುಮನ್ಗಾಗ್ಲಿ, ಎಲ್ಲಿ ಅವೇ ಕೇದಾರ್ನಾಥ್ ಕ್ಷೇತ್ರದ ಎಲ್ಲಿ ಪೂಜೆ ಮಾಡ್ತಾರೋ ಅವ್ರು ಈ ತರ ಪ್ರೇ ಮಾಡ್ತಾರೆ. ಸ್ವಾಮಿ ಪ್ರಭು ಅಲ್ಲಿ ಮೇಲಿಂದ ಹೂವು ಹಂಗೆ ಬೀಳ್ತಾ ಇರುತ್ತೆ. ಸೊ ಅದರಿಂದಾನೇ ತುಂಬಾ ಜನ ಅವ್ರ ಬಗ್ಗೆ ಇಷ್ಟಪಡ್ತಾರೆ. ಅಂದ್ರೆ ನಾವ್ ಹೇಳುದು ಪೂಜೆ ಮಾಡಿದ್ರೆ ಹೂವ ದೇವ್ರು ಕೊಟ್ರೆ ನಮಗೂ ಆಸೆ ಅಲ್ವಾ ಪ್ರಭು, ಆಶೀರ್ವಾದ ಅಂತ. ಭಕ್ತರು ಒಂದು ಲಕ್ಷಣ ಇದೆ ಮಾತಾಜಿ. ಭಕ್ತರು ಭಗವಂತನ ಬಿಟ್ಟು, ಭಗವಂತನ ಭಕ್ತರನ್ನ ಬಿಟ್ಟು ಇನ್ಯಾರನ್ನು ಪೂಜಿಸೋದಿಲ್ಲ. ಯಾವ ಅನ್ನಪೂರ್ಣೇಶ್ವರಿನ ಪೂಜಿಸೋದಿಲ್ಲ, ಯಾವ ಬೇರೆ ದೇವತೆಯನ್ನ ಯಾರನ್ನು ಪೂಜಿಸೋದಿಲ್ಲ. ಎಲ್ರಿಗೂ ಗೌರವ ಕೊಡ್ತಾರೆ, ಆದರೆ ಭಗವಂತನ ಭಕ್ತಿ ಮಾತ್ರ ಅವರು, ಕೃಷ್ಣನ್ಗೆ ಮಾತ್ರ ಅವರು ಪೂಜಿಸ್ತಾರೆ. ಅವ್ರು ಯಾರು ಆನಂದ ಗುರೂಜಿ ಅವರು ನಮಗ್ ಗೊತ್ತಿಲ್ಲ. ಬಟ್ ಶ್ರೀಲ ಪ್ರಭುಪಾದರು ಅವ್ರ ಸಂಘವನ್ನು ಪಡೆಯೋಕೆ ನಮ್ದು ಎಷ್ಟೋ ದೊಡ್ಡ ಸೌಭಾಗ್ಯ ಇರಬೇಕು. ಯಾಕೆಂದ್ರೆ ಎಲ್ಲ ಪುರಾಣಗಳಲ್ಲಿ ಕೊಟ್ಟಿದ್ದಾರೆ, ಬ್ರಹ್ಮಾಂಡ ಪುರಾಣದಲ್ಲಿ ಕೊಟ್ಟಿದ್ದಾರೆ. ಹೇಗೆ ನನ್ನ ಭಕ್ತ, ನನ್ನ ಮಂತ್ರ ಉಪಾಸಕ ಕಲಿಯುಗದಲ್ಲಿ ಬಂದು ಈ ನಾಮಸ್ಮರಣೆಯನ್ನ ಎಲ್ಲ ಕಡೆ ಪ್ರಚಾರ ಮಾಡಿ ಇಡೀ ವಿಶ್ವದಲ್ಲಿ ಎಲ್ಲರನ್ನ ಭಕ್ತ ಮಾಡ್ತಾನೆ ಅಂತ ಶ್ರೀಲ ಪ್ರಭುಪಾದರ ಬಗ್ಗೆ ಶಾಸ್ತ್ರಗಳಲ್ಲಿ ಕೊಟ್ಟಿದ್ದಾರೆ. ಸೊ ನಮ್ದು ಅಷ್ಟು ದೊಡ್ಡ ಸೌಭಾಗ್ಯ ನಮ್ಗೆ ಯಾವುದು ಕೋಟಿ ಜನ್ಮಗಳಲ್ಲಿ ಸಿಕ್ಕಿಲ್ಲ, ಅದು ನಮ್ಗೆ ಸಿಕ್ಕಿದೆ. ಸೊ ನಾವು ಅದಕ್ಕೆ ಒಂದು ಕರೆಕ್ಟ್ ಸಂಪ್ರದಾಯದಲ್ಲಿ ನಾವು ಕನೆಕ್ಟ್ ಆಗಿರ್ಬೇಕು. ಯಾರು ಯಾವ ಸಂಪ್ರದಾಯದಲ್ಲಿದ್ದಾರೆ ಅದನ್ನ ನಾವು ಚೆಕ್ ಮಾಡಬೇಕು, ತುಂಬಾ ಇಂಪಾರ್ಟೆಂಟ್. ಸೊ ಆಗ ನಾವು ದಾರಿ ತಪ್ಪೋದಿಲ್ಲ. ಸೊ ಶ್ರೀಲ ಪ್ರಭುಪಾದರವರು ನಮ್ಗೆ ಕೊಟ್ಟಿರೋ ಈ ಗ್ರಂಥಗಳು, ಮತ್ತೆ ನಮ್ಗೆ ಈ ಸಂಸ್ಥೆ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯ ಸಿಕ್ಕಿರೋದು, ಇದು ದೊಡ್ಡ ಸೌಭಾಗ್ಯ. ಇದು ಯಾರಿಗೂ ಎಲ್ರಿಗೂ ಸಿಗೋದಿಲ್ಲ. ಕೋಟಿ ಜನ್ಮಗಳಲ್ಲಿ ನಮ್ಗೆ ನಮ್ಮ ಹತ್ರ ಆ ಭಕ್ತೋನ್ಮುಖ ಸುಕೃತಿ ಇದ್ರೆ ಮಾತ್ರ ಸಿಗತ್ತೆ. ಇದನ್ನ ಕಳ್ಕೊಂಬೇಡಿ. ಬೇಕಾದಷ್ಟು ಜನ ಬೇಕಾದಷ್ಟು ಹೇಳ್ಬಹುದು ಟಿವಿಯಲ್ಲಿ, ಆದ್ರೆ ನಾವು ಯಾರ ಹತ್ರ ನಮ್ಗೆ ಇನ್ಸ್ಪಿರೇಷನ್ ಸಿಗ್ತಾ ಇದೆ ನಾವು ಲಾಯಲ್ ಆಗಿ ಇರ್ಬೇಕು. ಅಂದ್ರೆ ನಾವು ಅವ್ರ ಆಶ್ರಯನ್ನ ಪಡಿಬೇಕು. ಪ್ರಭುಪಾದರ ಆಶ್ರಯನ್ನ ಪಡೀರಿ. ಅವ್ರು ಮಾಡಿರೋ ಮ್ಯಾಜಿಕ್ ಇನ್ಯಾವ ಆನಂದ ಗುರೂಜಿ ಮಾಡಕ್ಕಾಗಲ್ಲ. ಆನಂದ ಗುರೂಜಿ ಅವರು ಲಕ್ಷಾಂತಗಟ್ಲೆ ಅಮೆರಿಕ, ಇಂಗ್ಲೆಂಡ್, ಆಸ್ಟ್ರೇಲಿಯಲ್ಲಿ ಜನರನ್ನ ಭಕ್ತರು ಮಾಡಿದಾರ ಅಂತ ಚೆಕ್ ಮಾಡಿ. ಮಾಡಿರಲ್ಲ. ಬರೀ ಹೂವ ಮಾತ್ರ ಬೀಳ್ಬಹುದು ಅಷ್ಟೇ. ಆ ಹೂವ ಬಿದ್ರೆ ಏನು? ನಂಗೆ ಭಕ್ತಿ ಬೇಕಾಗಿರೋದು, ನನ್ಗೆ ಹೂವ ಬೇಡ. ಸೊ ಬಿದ್ರೆ ಏನು ಸಿಗೋದಿಲ್ಲ. ಬೇಜಾರು ಮಾಡ್ಕೋಬೇಡಿ. ಆದ್ರೆ ಇದು ಸತ್ಯ. ನಾವು ನಮ್ ಸ್ವಾರ್ಥ ಏನು ನಾವು ಅರ್ಥ ಮಾಡ್ಕೋಬೇಕು. ನತೆ ವಿಧು ಸ್ವಾರ್ಥ ಗತಿಂ ಹಿ ವಿಷ್ಣುಂ ದುರಾಶಯಾಯೇ ಬಹಿರರ್ಥ ಮಾನೇನ. ಬಾಚೆ ಇರೋ ವಸ್ತುಗಳನ್ನ ನೋಡ್ಬೇಡಿ. ಯಾರೋ ಬಂಗಾರ ತೆಗ್ದ, ಯಾರೋ ಹೂವ ಬಿತ್ತು, ಅದನ್ನೆಲ್ಲ ನೋಡ್ಬೇಡಿ. ಸ್ವಾರ್ಥ ಗತಿ ಏನಂದ್ರೆ ವಿಷ್ಣು ಭಕ್ತಿ. ಯಾರು ವಿಷ್ಣು ಭಕ್ತಿ ನಮ್ಗೆ ಕೊಡ್ತಾರೆ, ಅದು ದೊಡ್ಡ ಮ್ಯಾಜಿಕ್, ಅದು ದೊಡ್ಡ ಮಿರಾಕಲ್. ಅದು ಆ ಭಕ್ತಿನೇ ಇಲ್ಲ. ಟಿವಿ ನೋಡ್ತೀವಿ, ಮೊಬೈಲ್ ನೋಡ್ತೀವಿ, ವಾಟ್ಸ್ಆಪ್ ನೋಡ್ತೀವಿ, ಎಷ್ಟ್ ಚೆನ್ನಾಗ್ ಮಾಡ್ತಾರೆ ಇವರು, ಅವ್ರು ಎಲ್ಲಿ ಹೋದ್ರು ಸಾಕು ಹೂವ ಬೀಳ್ತಾನೆ ಇರತ್ತೆ, ಎಲ್ಲ ಅಂತೀವಿ. ಆದ್ರೆ ಪರಿವರ್ತನೆ ಇಲ್ಲ ಹೃದಯದಲ್ಲಿ, ಭಕ್ತಿನೇ ಇಲ್ಲ. ಯಾರು ನಮ್ಗೆ 24 ಅವರ್ ಭಕ್ತಿ ಮಾಡೋ ತರ ನಮ್ಗೆ ಅನುಗ್ರಹ ಮಾಡ್ತಾರೆ, ನಿಜವಾಗ್ಲೂ ಅವರೇ ಮಹಾನ್ ವ್ಯಕ್ತಿ, ಅವ್ರು ಶುದ್ಧ ಭಕ್ತರು. ಈ ತರ ನಾವು ಆಶ್ರಯ ಪಡಿಬೇಕು. ಹರೇ ಕೃಷ್ಣ. ಓಕೆನಾ? ಹರೇ ಕೃಷ್ಣ. ಹರೇ ಕೃಷ್ಣ.
ಆನಂದ ಗುರೂಜಿ ಅಂತ ನಾನು ನೋಡಿದೆ ಇವಾಗ್ಲೇ. ಇವರು ಮಾಯಾವಾದಿಯರು. ಮಾಯಾವಾದಿಯರನ್ನ ನೀವು ಯಾಕೆ ಫಾಲೋ ಮಾಡಕ್ ಹೋಗ್ತಾ ಇದ್ದೀರಾ? ಪ್ರಭುಜಿ ಫಾಲೋ ಮಾಡಿಲ್ಲ ಪ್ರಭುಜಿ, ಕೇಳಿದ್ದು. ಈಗ ನಮಗೂ ಪೂಜೆ ಮಾಡಿದ್ರೆ ಕೃಷ್ಣ ಹೂವ ಕೊಟ್ರೆ ನಮಗೂ ಆಸೆ ಅಲ್ವಾ ಪ್ರಭು? ಅದಕ್ಕೆ ಹೇಳಿದ್ದು. ಅದ್ ಹೆಂಗೆ ಅವ್ರು ಹೋದ್ ಜಾಗದಲ್ಲೇ ಕ್ಷೇತ್ರಗಳಲ್ಲೇ ಹೂವ ಕೊಡ್ತಾರೆ, ಯಾವ ತರ ಅವ್ರು ಪೂಜೆ ಮಾಡ್ತಾರೆ ಅನ್ನೋ ತರ ಕೇಳಿದ್ವಿ ಪ್ರಭು. ಏನು ಗೊತ್ತಿಲ್ಲ, ಆದ್ರೆ ಮಾಯಾವಾದಿ ಕೃಷ್ಣೇರ ಅಪರಾಧಿ ಅಂತ ಅಷ್ಟು ಮಾತ್ರ ನಾವು ತಿಳ್ಕೊಬೇಕು. ದೊಡ್ಡ ಅಪರಾಧಿಗಳು ಇವರು. ಇವ್ರನ್ನ ಯಮರಾಜ ದಂಡ ಕೊಡ್ತಾನೆ. ಸೊ ಏನ್ ಹೂವ ಬೆಳೆಸ್ತಾರೆ ಅದು ಗೊತ್ತಿಲ್ಲ, ಆದ್ರೆ ಯಮರಾಜ ಮಾತ್ರ ಇವ್ರನ್ನ ಬಿಡೋದಿಲ್ಲ ಅಂತ ಶಾಸ್ತ್ರ ಹೇಳುತ್ತೆ. ತಿರ್ಯಕ್ ಪುಂಡ್ರಗಳು ಇವರೆಲ್ಲ, ತಿರ್ಯಕ್ ಪುಂಡ್ರ. ಸೊ ಇವರೆಲ್ಲ ಕೃಷ್ಣೇರ ಅಪರಾಧಿ. ಕೃಷ್ಣನ್ಗೆ ರೂಪ ಗುಣ ಆಕಾರ ಇದೆ ಅಂತ ನಂಬೋದಿಲ್ಲ. ಸೊ ಹಂಗಾಗಿ ಶ್ರೀ ವಿಗ್ರಹ ಜೇನಮಾನೆ ಸೇತ ಪಾಷಂಡಿ ಅದೃಶ್ಯ ಅಸ್ಪೃಶ್ಯ ಸೇಹೋಯ್ ಯಮದಂಡಿ. ಯಮರಾಜ ಖಂಡಿತವಾಗ್ಲೂ ಇವ್ರಿಗೆ ಪನಿಷ್ಮೆಂಟ್ ಕೊಡ್ತಾನೆ, ಯಾರು ತಪ್ಪಿಸ್ಕೊಳಕ್ ಸಾಧ್ಯ ಇಲ್ಲ. ಸೊ ಅದಕ್ಕೆ ನಾವು ಭಾವುಕರಾಗಬಾರ್ದು. ನಾವು ಶಾಸ್ತ್ರದ ಆಧಾರದ ಮೇಲೆ, ಗುರು ಸಾಧು ಶಾಸ್ತ್ರ, ಆ ಆಧಾರದ ಮೇಲೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಯಾವತ್ತು ನಾವು ದಾರಿ ತಪ್ಪೋದಿಲ್ಲ. ಓಕೆ, ಇನ್ನೇನಾದ್ರು? ಹರೇ ಕೃಷ್ಣ. ಓಕೆ, ಸರಿ. ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಇಲ್ಲ ಅಂದ್ರೆ ಇಲ್ಲಿಗೆ ಮುಗಿಸ್ತೀನಿ, ಎಂಡ್ ಮಾಡ್ತೀನಿ. ಓಕೆ, ಸರಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ಶ್ರೀಲ ಪ್ರಭುಪಾದ ಕಿ ಜಯ. ಹರೇ ಕೃಷ್ಣ.